ಹುಡುಕಾಟಗಳು ಕೂಡಿಟ್ಟ ಕನಸುಗಳು ನೆಲದ ಪ್ರೀತಿಗಾಗಿಯೇ, ಕೂಡಿಟ್ಟ ಕನಸುಗಳು ನೆಲದ ಪ್ರೀತಿಗಾಗಿಯೇ, ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ, ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಬೊಂಬೆ ಮುಖವಾಡ ಮಿಮಿಕ್ರಿ ನಾಟಕ, ನಗುವ ಗಾಳಿಪಟ ಭರವಸೆಯ ಗೂಡು ದೀಪ, ನಮ್ಮ ಧೈರ್ಯಗಳು ಸಹಕಾರ ತಾಳ್ಮೆಗಳು, ಕಲಿಕೆಯ ಸಂತೋಷ ಶಿಬಿರ ಕೊಟ್ಟ ಕೊಡುಗೆಯು, ಕಲಿಕೆಯ ಸಂತೋಷ ಶಿಬಿರ ಕೊಟ್ಟ ಕೊಡುಗೆಯು, ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ, ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ, ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ, ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಈ ನೆಲದ ಪ್ರೀತಿಯ ಹಾಡನ್ನು ಶಿಬಿರ ಗೀತೆಯ ಮೂಲಕ ಹಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಆತ್ಮೀಯರೇ, ಈ ಒಂದು ಸಮಾರೋಪ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ದಿನೇಶ್ ಹೊಳ್ಳ, ಖ್ಯಾತ ಪರಿಸರವಾದಿ ಹಾಗೂ ಕಲಾವಿದರು, ಮಂಗಳೂರು. ಹಾಗೆಯೇ ರಂಗಸ್ವರೂಪ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಮತಿ ಭವಾನಿ, ನಿವೃತ್ತ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬರಕಡ. ಹಾಗೆ ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಇನಾಯತ್ ಅಲಿ, ನಿರ್ದೇಶಕರು, ಓಷಿಯನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್, ಮಂಗಳೂರು. ಹಾಗೆಯೇ KPCC ಇದರ ಪ್ರಧಾನ ಕಾರ್ಯದರ್ಶಿಗಳು, ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರುವಂತಹ ಪ್ರೊಫೆಸರ್ PL ಧರ್ಮ, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಆಗಿರುವ ಶ್ರೀ ಶರತ್ ಕುಮಾರ್, ಹಾಗೆಯೇ ಈ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವ ಶ್ರೀಮತಿ ಶೋಭಾ, ಇವರೆಲ್ಲರೂ ಕೂಡ ರಂಗ ಸ್ವರೂಪದ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುಬ್ರಹ್ಮಣ್ಯ ಕಾಸರಗೋಡು ಹಾಗೂ ಅಧ್ಯಕ್ಷರಾಗಿರುವ ರೆಹಮಾನ್ ಖಾನ್ ಕುಂಜತ್ ಬೇರ್ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಧಾರದ ಮೇಲೆ ಹೊಸತನವನ್ನು ಮೈಗೂಡಿಸುತ್ತಾ ಬಂದಿರುವಂತಹ ನಮ್ಮ ಈ ಸಂಸ್ಥೆಯ ಗಟ್ಟಿಯಾದ ಬೇರು, ಆಧಾರ ಸ್ತಂಭ ಇಲ್ಲಿಯ ಹಿರಿಯ ಸದಸ್ಯರು. ಅಂತಹ ಓರ್ವ ವ್ಯಕ್ತಿ ಹಲವಾರು ವರ್ಷಗಳಿಂದ ರಂಗಸ್ವರೂಪದ ಚಟುವಟಿಕೆಗಳನ್ನು ಸಮತೋಲನದಲ್ಲಿ ಇರಿಸಿದವರು, ಮಕ್ಕಳ ಒಲವು, ಪ್ರತಿಭೆ, ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ಬಲ್ಲವರು ಶ್ರೀ ಜುಬೇರ್ ಖಾನ್ ಕುಡ್ಲ. ಈ ಶಿಬಿರದ ನಿರ್ದೇಶಕರು ಇದೀಗ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಕುಂಜತ್ ಬೈಲ್, ಮಂಗಳೂರು. ಮಕ್ಕಳ ಬೇಸಿಕ್ ಶರತ್ ಸರ್ ದಯವಿಟ್ಟು ವೇದಿಕೆಗೆ ರೆಹಮಾನ್ ಅಧ್ಯಕ್ಷರಾದ ರೆಹಮಾನ್ ಖಾನ್ ಕುಂಜತ್ ಬೈಲ್ ಅವರು ವೇದಿಕೆಗೆ ರಂಗೋತ್ಸವ 2026 ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾವಿಂದು ಇಲ್ಲಿ ಸೇರಿದ್ದೇವೆ. ದಿನಾಂಕ 15/4/2026 15/4/2026 ಪ್ರಾರಂಭಗೊಂಡಿರುವಂಥ ಈ ಶಿಬಿರ ಖ್ಯಾತ ರಂಗ ನಿರ್ದೇಶಕ, ಕಲಾ ಶಿಕ್ಷಕ ಶ್ರೀಯುತ ಚೇತನ್ ಕೊಪ್ಪ ಇವರ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಗಿರುವಂಥ ಈ ಒಂದು ಮಕ್ಕಳ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ತಾ ಇದೆ. ಈ ಶಿಬಿರದಲ್ಲಿ 150ಕ್ಕಿಂತಲೂ ಹೆಚ್ಚಿನ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷದ ವಿಷಯ. ಕರ್ನಾಟಕ ರಾಜ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ರಂಗಸ್ವರೂಪ ರಂಗೋತ್ಸವ 2026 ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಖ್ಯಾತ ಪರಿಸರವಾದಿಗಳು,
ಕಲಾವಿದರು, ಟೀಮ್ ಮ್ಯಾಂಗ್ಳೂರು ಗಾಳಿಪಟ ತಂಡದ ನಿರ್ದೇಶಕರಲ್ಲಿ ಓರ್ವರು ಶ್ರೀಯುತ ದಿನೇಶ್ ಹೊಳ್ಳ ಇವರನ್ನು ರಂಗಸ್ವರೂಪದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ರಂಗೋತ್ಸವದ ಎಲ್ಲ ಚಿಣ್ಣರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೆಚ್ಚಿನ ಭವಾನಿ ಟೀಚರ್ ಇಂದು ಶ್ರೀಯುತ ದಿನೇಶ್ ಹೊಳ್ಳ ಇವರಿಗೆ ಡಾಕ್ಟರ್ ಶಂಷಾದ್ ಮೇಡಮ್ ಅವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂದು ರಂಗರಿರುವ ನಮ್ಮ ನೆಚ್ಚಿನ ಭವಾನಿ ಟೀಚರ್, ನಮ್ಮ ಟೀಚರ್, ಈ ಶಾಲೆಯ ನಿವೃತ್ತ ಶಿಕ್ಷಕರು, ನಾವೆಲ್ಲ ಅವರ ವಿದ್ಯಾರ್ಥಿಗಳಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಶ್ರೀಯುತ ಭವಾನಿ ಟೀಚರ್ ಇವರನ್ನು ರಂಗಸ್ವರೂಪದ ಗೌರವ ಸಲಹೆಗಾರಾಗಿರುವಂತಹ ನಮ್ಮ ತಂದೆಯವರಾದ ಶ್ರೀಯುತ ಆದಮ್ ಖಾನ್ ಇವರು ಹೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ರಂಗಸ್ವರೂಪ ತಂಡದ ಬೆನ್ನೆಲುಬು, ಇಡೀ ಕುಟುಂಬವನ್ನು ರಂಗಸ್ವರೂಪಕ್ಕೋಸ್ಕರ ಮೀಸಲಾಗಿಟ್ಟಿರುವಂಥ ನಮ್ಮ ತಂದೆಯವರು ಶ್ರೀಯುತ ಆದಮ್ ಖಾನ್ ಇವರು ಭವಾನಿ ಟೀಚರ್ ಇವರಿಗೆ ಹೂ ಪುಸ್ತಕವನ್ನು ನೀಡಿ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ರಂಗಸ್ವರೂಪದ ಸದಾ ಪ್ರೋತ್ಸಾಹಕರು ಆಗಿರುವಂತಹ ನಮ್ಮ ಹಿತೈಷಿಗಳು ಆಗಿರುವಂಥ ಶ್ರೀಯುತ ಇನಾಯತ್ ಅಲಿ ಇವರನ್ನು ಕೂಡ ರಂಗಸ್ವರೂಪದ ರಂಗೋತ್ಸವದ ಈ ಮಕ್ಕಳ ಶಿಬಿರ ಸಮಾರೋಪದಲ್ಲಿ ನಾವು ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪ್ರೇಮ್ನಾಥ್ ಮಾರಣೆ ಶಿಕ್ಷಕರು, ರಂಗಸ್ವರೂಪದ ಗೌರವ ಸಲಹೆಗಾರಾಗಿರುವಂಥ ಪ್ರೇಮ್ನಾಥ್ ಮಾರಣೆ ಇವರು ಹೂ ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೌರವ ಸ್ವರೂಪ ಪ್ರೇಮ್ನಾಥ್ ಮಾರಣೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ PL ಧರ್ಮ ಈಗ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕೊಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ನಮ್ಮ ರಂಗಸ್ವರೂಪದ ತಂಡದ ಸದಾ ಪ್ರೋತ್ಸಾಹಕರು, ಹಾಗೆ ನಮ್ಮ ಕುಂಜತ್ಬೈಲು ವಾರ್ಡಿನ ನಿಕಟಪೂರ್ವ ಸದಸ್ಯರು ಆಗಿರುವಂಥ ಶ್ರೀಯುತ ಶರತ್ ಕುಮಾರ್ ಇವರನ್ನು ಕೂಡ ನಾನು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನವೀನ್ ಅಡ್ಕರ್ ಇವರು ಪುಸ್ತಕ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರು, ರಂಗಸ್ವರೂಪದ ಚಟುವಟಿಕೆಗೆ ಸಹಕಾರವನ್ನು ನೀಡುತ್ತಾ ಇರುವವರು ಶ್ರೀಮತಿ ಶೋಭಾ ಟೀಚರ್ ಇವರನ್ನು ಕೂಡ ನಾನು ರಂಗಸ್ವರೂಪದ ರಂಗೋತ್ಸವದ ಸಮಾರೋಪದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರೋಪ ಸಮಾರಂಭದಲ್ಲಿ ಇವರಿಗೆ ಶಾಲಾ ಶಿಕ್ಷಕಿ ನಾಗಮಣಿ ಟೀಚರ್ ಅವರು ಹೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಂಗಸ್ವರೂಪ ಕುಂಜತ್ಬೈಲ್ ಈ ಒಂದು ಸಂಘಟನೆ ಇಷ್ಟು ಸದೃಢವಾಗಿ 23 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಮುನ್ನುಗ್ತಾ ಇದೆ. ಈ ಒಂದು ರಂಗಸ್ವರೂಪದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಸುಬ್ರಹ್ಮಣ್ಯ ಕಾಸರಗೋಡು ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಹುಸೇನ್ ರಿಯಾಜ್ ಇವರು ಹೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅದೇ ರೀತಿ ರಂಗಸ್ವರೂಪ ತಂಡ 23 ವರ್ಷಗಳಿಂದ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ಇಲ್ಲಿ ಮಾಡ್ತಾ ಮುನ್ನುಗ್ತಾ ಇರೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ರಂಗಸ್ವರೂಪದ ಅಧ್ಯಕ್ಷರು ಶ್ರೀಯುತ ರೆಹಮಾನ್ ಖಾನ್ ಕುಂಜತ್ ಬೈಲ್. ಇವರಿಗೂ ಕೂಡ ನಾನು ಈ ಸಮಾರೋಪ ಸಮಾರಂಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮೇಡಮ್ ದಯವಿಟ್ಟು ಹೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಬಿರಾರ್ಥಿಗಳಿಗೂ ಹೆತ್ತವರಿಗೂ ಅದೇ ರೀತಿ ಇಲ್ಲಿ ನೆರೆದಿರುವ ಸಮಸ್ತರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಜುಬೇರ್ ಖಾನ್ ಗುಡ್ಲಾ ಇವರಿಗೆ ವಂದನೆಗಳು. ಆತ್ಮೀಯರೇ, ರಂಗಸ್ವರೂಪ ಎನ್ನುವಂಥದ್ದು ಅದೊಂದು ಸಂಸ್ಥೆ ಮಾತ್ರವಲ್ಲ, ಅದೊಂದು ದೊಡ್ಡ ಕುಟುಂಬ ಇದ್ದ ಹಾಗೆ. ಮಕ್ಕಳ ಪ್ರತಿಭೆಯ ಅನಾವರಣವನ್ನು ಮಾಡಲಿಕ್ಕೆ ಸಾಕಷ್ಟು ಜನರು, ಸದಸ್ಯರು ಮತ್ತು ಪದಾಧಿಕಾರಿಗಳು ಇಲ್ಲಿ ಶ್ರಮಿಸ್ತಾ ಇದ್ದಾರೆ. ನಮ್ಮ ಸಾಹಿತ್ಯ, ಕಲೆ, ಸಂಸ್ಕೃತಿ, ಪರಂಪರೆಯ ಅಧ್ಯಯನವನ್ನು ಮಾಡುತ್ತಾ ಹಿರಿಯ ಕಿರಿಯ ಮನಸ್ಸುಗಳೆಲ್ಲರೂ ಕೂಡ ಸೇರಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಈ ಸಂಸ್ಥೆಗೆ ಸ್ಫೂರ್ತಿ ನಮ್ಮ ರಂಗಸ್ವರೂಪದ ಅಧ್ಯಕ್ಷರಾಗಿರುವ ರೆಹಮಾನ್ ಖಾನ್ ಕುಂಜತ್ ಬೈಲ್. ಓರ್ವ ಯುವ ನಾಯಕನಾಗಿದ್ದುಕೊಂಡು ಈ ಭಾಗದ ಮಕ್ಕಳಿಗೆ, ಯುವ ಮನಸ್ಸುಗಳಿಗೆ ಬಹಳ ಸ್ಫೂರ್ತಿಯಾಗಿ ಇರುವಂತಹ ನಮ್ಮ ಪ್ರೀತಿಯ ರಂಗಸ್ವರೂಪದ ಅಧ್ಯಕ್ಷರು ಇದೀಗ ಪ್ರಾಸ್ತಾವಿಕ ಮಾತುಗಳನ್ನು ತಮ್ಮ ಮುಂದೆ ಆಡಲಿಕ್ಕಿದ್ದಾರೆ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಶಿಬಿರಾರ್ಥಿಗಳೇ ಮತ್ತು ಶಿಬಿರಾರ್ಥಿಗಳ ಪೋಷಕರೇ, ಈ ಶಾಲೆಯ ಶಿಕ್ಷಕರೇ ಮತ್ತು ಇಲ್ಲಿ ನೆರೆದಿರುವಂತಹ ಸರ್ವ ಕುಂಜತ್ ಬೈಲ್ನ ನಾಗರಿಕರೇ, ಬಹಳ ಯಶಸ್ಸಿಯೊಂದಿಗೆ 21 ವರ್ಷ ರಂಗಸ್ವರೂಪವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾವೆ. 21ನೇ ವರ್ಷಕ್ಕೆ ಆಗುವಾಗ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಎಂಬಂತಹದ್ದು ಒಂದು ಹಿರಿಮೆಯಿಂದ ಹೇಳ್ತಾ ಇದ್ದೇವೆ. ಬಹುಶಃ ನಮ್ಮ ಕಾವೂರು ಕುಳೂರಿನಿಂದ ಹಿಡಿದು ಈ ಭಾಗದಲ್ಲಿ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದಂಥ ಒಂದು ಸಂಸ್ಥೆ ಇದ್ದರೆ ಅದು ರಂಗಸ್ವರೂಪ ರಿಜಿಸ್ಟರ್ಡ್ ಕುಂಜತ್ ಬೈಲ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಸಹಕರಿಸಿದಂಥ ಸರ್ವರಿಗೂ, ಅಂದರೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ಮೇಲೆ ನಮ್ಮದು ಮೊದಲ ಕಾರ್ಯಕ್ರಮ, ಈ ಪ್ರಶಸ್ತಿಗೆ ಸಹಕರಿಸಿದಂತಹ ಸರ್ವರಿಗೂ ಕೂಡ ಹೃದಯಂತರಾಳದಿಂದ ನಮ್ಮ ರಂಗಸ್ವರೂಪದ ತಂಡದ ಎಲ್ಲ ಸದಸ್ಯರ ಪರವಾಗಿ ಹೃದಯಂತರಾಳದಿಂದ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಆತ್ಮೀಯರೇ, ರಂಗಸ್ವರೂಪ ರಂಗೋತ್ಸವ 2026ರ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಶಿಬಿರದಲ್ಲಿ 152 ವಿದ್ಯಾರ್ಥಿಗಳು ಶಿಬಿರಾರ್ಥಿಯಾಗಿ ಭಾಗವಹಿಸಿರುವಂಥದ್ದು ಬಹಳ ಖುಷಿಯ ವಿಚಾರ. ಅದರಲ್ಲೂ ಕೂಡ ಮಂಗಳೂರಿನಾದ್ಯಂತ ವಿವಿಧ ಪ್ರದೇಶಗಳಿಂದ ಈ ಒಂದು ಶಿಬಿರಕ್ಕೆ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಾಗಿ ಆಗಮಿಸಿರುವಂತಹದ್ದು ನಮಗೆ ಬಹಳ ಖುಷಿ ಕೊಡುವಂತಹ ವಿಚಾರ. ಯಾಕೆಂದರೆ ಒಂದು ಶಿಬಿರವನ್ನು ಮಾಡಬೇಕಾದ್ರೆ ಅದರ ಹಿಂದೆ ಒಂದಷ್ಟು ಖರ್ಚುಗಳಿವೆ. ಆ ಎಲ್ಲ ಕ್ರೋಢೀಕರಣವನ್ನು ನಾವು ಮಾಡಿಕೊಂಡು ನಮ್ಮ ಎಲ್ಲ ತಂಡದವರ ಮತ್ತು ದಾನಿಗಳ ಸಹಕಾರದೊಂದಿಗೆ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ದೇವೆ. ಆ ಶಿಬಿರದ ಸಹಾಯವನ್ನು ಪಡೆದಂತಹ ವಿದ್ಯಾರ್ಥಿಗಳು ನಮ್ಮನ್ನು ನಂಬಿ, ಅಂದರೆ ಅವರ ಪೋಷಕರು ಈ ಒಂದು ಶಿಬಿರಕ್ಕೆ ಕರೆಸಿಕೊಂಡು ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅದು ನಮಗೆ ಬಹಳ ಖುಷಿ ಕೊಡುವಂತಹದ್ದು. ಕಳೆದ ವರ್ಷವೂ ಕೂಡ 138 ಮಕ್ಕಳಿದ್ರು. ಈ ವರ್ಷ 152 ಮಕ್ಕಳು ಬಂದಿದ್ದಾರೆ. ಮುಂದಿನ ವರ್ಷವೂ ಕೂಡ ಅದೇ ಬರುವಂತಹ ನಿರೀಕ್ಷೆ ನಮಗಿದೆ. ಈ ಒಂದು ಶಿಬಿರದಲ್ಲಿ ನಾವು ಮಕ್ಕಳಿಗಾಗಿ ಗೋಡೆ ಪತ್ರಿಕೆ, ಹಾಡು, ಕ್ರಿಯಾತ್ಮಕ ಚಿತ್ರಕಲೆ, ರೇಖಾಚಿತ್ರ, ಮುಖವಾಡ ತಯಾರಿ, ನಾಟಕ, ಗೂಡುದೀಪ ರಚನೆ, ಯೋಗಾಸನ, ಕೊಲಾಜ್, ಮಿಮಿಕ್ರಿ, ಮೂಕಾಭಿನಯ, ಗಾಳಿಪಟ, ವ್ಯಂಗ್ಯಚಿತ್ರ, ಜನಪದ ನೃತ್ಯ, ಬಣ್ಣದ ಹೂ ತಯಾರಿ, ಆರೋಗ್ಯ ಅರಿವು ಶಿಬಿರ, ಮನೋರಂಜನಾ ಆಟ ಹಾಗೆ ಇತ್ಯಾದಿ ವಿಷಯಗಳ ಬಗ್ಗೆ ಇಲ್ಲಿ ನಾವು ಶಿಬಿರಾರ್ಥಿಗಳಿಗೆ ಕಲಿಸುವುದಲ್ಲದೆ ಅವರಿಂದ ನಾವು ಕಲಿತಾ ಇದ್ದೇವೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ನಾವು
ಶಾಲೆಯ ವಠಾರದಲ್ಲಿ ಸಂಪೂರ್ಣವಾಗಿ ಮಕ್ಕಳ 2 ದಿನದಲ್ಲಿ ಮಾಡಿದಂತಹ ಎಲ್ಲ ಗೋಡೆ ಪತ್ರಿಕೆ ಆಗಿರ್ಬೋದು, ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಮಾಡಿದಂತಹ ಮಾಸ್ಕ್ ಅಥವಾ ಇನ್ನಿತರ ಭಿತ್ತಿಚಿತ್ರಗಳು, ಹಾಗೆ ನಮ್ಮ ಒಂದು ತರಗತಿಗೆ ಭಿತ್ತಿಚಿತ್ರವನ್ನು ಮಾಡಿರುವಂಥದ್ದು, ಮುಂದೆ ಕಾಣುವಂತಹ ಗೂಡುದೀಪ, ಇದೆಲ್ಲ ಬರೀ ಈ ಶಿಬಿರದಲ್ಲಿ 2 ದಿನದಲ್ಲಿ ಮಾಡಿದಿರುವಂತಹದ್ದು. ಮತ್ತು ಈ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಆದಮೇಲೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನೀಡಲಿಕ್ಕಿದ್ದಾರೆ. ವೈವಿಧ್ಯಮಯವಾಗಿ ಒಂದು ವೇದಿಕೆಯಲ್ಲಿ ವೈವಿಧ್ಯಮಯವಾದಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಕ್ಕಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರನ್ನು ಸಾಧಕರನ್ನು ಗೌರವಿಸಿಕೊಂಡು ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಇದು 8ನೇ ವರ್ಷದ ಪ್ರಶಸ್ತಿಯನ್ನು ನೀಡ್ತಿರುವಂಥದ್ದು. ಕಳೆದ ಒಂದು ಅವಧಿಯಲ್ಲಿ ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಹರೇಕಲ ಹಾಜಬ್ಬರ್ ಅವರಿಗೆ ರಂಗಸ್ವರೂಪ ಪ್ರಶಸ್ತಿಯನ್ನು ನೀಡಿದ್ವಿ. ಅದೇ ರೀತಿ ಈ ಶಾಲೆಯಲ್ಲಿ ಸೇವೆ ಮಾಡಿದಂತಹ ನತಾಲಿಯಾ ಮೇರಿ ಪಿಂಟೋ, ಹಾಗೆ ನಮ್ಮ ಪ್ರೀತಿಯ ಶಿಕ್ಷಕಿಯಾದಂತಹ ಮಾಲತಿ ಟೀಚರ್, ಸುಮತಿ ಟೀಚರ್, ಸಾಮಾಜಿಕ ಕಾರ್ಯಕರ್ತರಾದಂತಹ, ಹಾಗೆ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ನಾರಾಯಣ ಸಾಲಿಯನ್, ಹಾಗೆ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಸತೀಶ್ ಕಲ್ಲಿಮಾರ್, ಹಾಗೆ ನಮ್ಮ ಗುರುಗಳಾದಂತಹ ಗೋಪಾಳ್ಕರ್ ಸರ್, ಹಾಗೆ ಹಿರಿಯ ಸಾಹಿತಿಗಳಂತಹ ವಸಂತ್ ಕುಮಾರ್ ಪೆರ್ಲಾ, ಇವರಿಗೆಲ್ಲ ನಾವು ರಂಗಸ್ವರೂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥದ್ದು. ಈ ವರ್ಷ ನಮಗೆ ಬಹಳ ಖುಷಿಯಿಂದ ಈ ಶಾಲೆಯಲ್ಲಿ 30 ವರ್ಷ ಸೇವೆಯನ್ನು ಗೈದಂಥವರು ನಮ್ಮ ರಂಗಸ್ವರೂಪದ ಎಲ್ಲ ಸದಸ್ಯರಿಗೆ, ಹೆಚ್ಚಿನ ಸದಸ್ಯರಿಗೆ ಶಿಕ್ಷಕಿಯಾದಂಥವರು. ನನ್ನ ಶಿಕ್ಷಕಿ ಕೂಡ ನನ್ನ ಬಹಳ ಪ್ರೀತಿಯಿಂದ ನಾನು ಅವರನ್ನು ಈ ಶಾಲೆಯಲ್ಲಿರುವಾಗ ನಮಗೆ ತುಂಬ ಪ್ರೀತಿ ಕೊಟ್ಟಂಥವರು. ಈ ಶಾಲೆಯಲ್ಲಿ ನಿವೃತ್ತರಾಗಿ 17 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಹಳ ಪ್ರೀತಿಯಿಂದ ನಾವು ಕಾಲ್ ಮಾಡುವಾಗ ಮಗ ಅಂತಲೇ ಹೇಳಿಕೊಂಡು ನಮ್ಮನ್ನು ಅನುಮೋದಿಸುವಂಥ ನನ್ನ ಪ್ರೀತಿಯ ಶಿಕ್ಷಕಿ ಭವಾನಿ ಟೀಚರ್ ಅವರಿಗೆ ಈ ವರ್ಷದ ರಂಗಸ್ವರೂಪ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಆ ಒಂದು ಹೆಮ್ಮೆಯ ಕ್ಷಣದಲ್ಲಿ ಕೂಡ ನಾವು ಸಾಕ್ಷಿಯಾಗಲಿಕ್ಕಿದ್ದೇವೆ. ಈ ಒಂದು ಶಿಬಿರದಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ನಮ್ಮ ರಂಗಸ್ವರೂಪದ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ, ರಂಗಸ್ವರೂಪದ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಮುಖರಿಗೆ ವಿಶೇಷವಾಗಿ ನಾನು ಹೃದಯಾಂತರದಿಂದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ನನ್ನ ಸ್ವಲ್ಪ ಮೇಲುಧ್ವನಿಯನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವೀಕರಿಸಿಕೊಂಡು ನನ್ನ ಜೊತೆ ಸದಾ ಸಹಕಾರ ನೀಡುತ್ತಿರುವಂತಹ ನನ್ನ ತಂಡ, ಈ ರಂಗಸ್ವರೂಪ ತಂಡ, ಈ ತಂಡ ಇದ್ದುದರಿಂದ ಮಾತ್ರ ಇಂತಹ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಶಿಬಿರಾರ್ಥಿಗಳ ಪೋಷಕರಿಗೂ ಕೂಡ ನಮ್ಮನ್ನು ನಂಬಿ ಈ ಶಿಬಿರಕ್ಕೆ ಕಲಿಸ್ತಾ ಇದ್ದೀರಿ. ನೀವು ಬಂದರೆ ಮಾತ್ರ ಶಿಬಿರ ಸಕ್ಸಸ್ ಆಗುವಂಥದ್ದು. ಆ ನಿಟ್ಟಿನಲ್ಲಿ ನಿಮಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದನೆಗಳು. ರೆಹಮಾನ್ ಇವರಿಗೆ ಆತ್ಮೀಯರೇ, ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಮುಂದೆ ಸಾಗಿದಂತಹ ರಂಗಸ್ವರೂಪ ಇದೀಗ 20 ವರ್ಷಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಯನ್ನು ತೋರಿದೆ. ಈ 20 ವರ್ಷಗಳ ಕಾರ್ಯಚಟುವಟಿಕೆಗಳ ಸಾಧನೆಗೆ ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ನಮಗೆ ದೊರೆತಿರುವಂಥದ್ದು ನಮಗೆ ಭಾಳಷ್ಟು ಸಂತೋಷದ ಮತ್ತು ಹೆಮ್ಮೆಯ ವಿಷಯ. ಈ ಎಲ್ಲ ವರ್ಷಗಳ ಚಟುವಟಿಕೆಗಳ ಸಾಧನೆಗಳನ್ನು ಒಂದು ಪುಸ್ತಕದ ರೂಪದಲ್ಲಿ ಇದೀಗ ನಾವು ಹೊರತರ್ತಾ ಇದ್ದೇವೆ. ರಂಗಸ್ವರೂಪದ ಕಾರ್ಯ ಚಟುವಟಿಕೆಗಳ ಸಂಚಿಕೆಯನ್ನು ಈ ವೇದಿಕೆಯಲ್ಲಿ ಇದೀಗ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಂಡು ವಿಶೇಷ ಅಭ್ಯಾಗತರಾಗಿರುವಂತಹ ಇನಾಯತ್ ಅಲಿ ಸರ್ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತೇನೆ. ಸಂಚಿಕೆಯನ್ನು ಬಿಡುಗಡೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೀಡಿದಂತಹ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ವಂದಿಸ್ತಾ ಮುಂದೆ ಈ 4 ದಿನಗಳ ಈ ಶಿಬಿರದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಗಳಿಸಿದ ಅನುಭವಗಳನ್ನು ಒಂದೆರಡು ಮಾತುಗಳ ಮೂಲಕ ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಇಬ್ಬರು ವಿದ್ಯಾರ್ಥಿನಿಯರು ತಯಾರಾಗಿದ್ದಾರೆ. ಮೊದಲಿಗೆ ಪ್ರೇಕ್ಷಾ.
ಪ್ರೇಕ್ಷಾ. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಇಂದು ನಾನು ರಂಗ ಸ್ವರೂಪದಲ್ಲಿ ಕಳೆದ ಕ್ಷಣಗಳನ್ನು ನಿಮ್ಮಲ್ಲಿ ಹೇಳಲಿದ್ದೇನೆ. ಮೊದಲನೆಯದಾಗಿ ನಾನು ಬಹಳಷ್ಟು ಕ್ರಾಫ್ಟ್ಗಳನ್ನು ಕಲಿತಿದ್ದೇನೆ. ಗೂಡುದೀಪ, ಗಾಳಿಪಟ, ಸಾಚಿ ಕ್ರಾಫ್ಟ್ ಇತ್ಯಾದಿಗಳು. ಇದನ್ನೆಲ್ಲ ಕಲಿತು ನನಗೆ ತುಂಬ ಉಪಯೋಗವಾಯಿತು ಮತ್ತು ಈ ರಂಗ ಸ್ವರೂಪವು ಎಲ್ಲ ಮಕ್ಕಳಿಗೆ ಖುಷಿ ತಂದಿತು ಎಂದು ಅಂದುಕೊಳ್ಳುತ್ತೇನೆ. ಮತ್ತು ನಾವು ತುಂಬ ಹಾಡುಗಳನ್ನು ಕೂಡ ಕಲಿತೆವು ಮತ್ತು ನಾನು ಡ್ಯಾನ್ಸ್ಗೆ ಕೂಡ ಭಾಗವಹಿಸಿದ್ದೇನೆ. ಇದಕ್ಕೆ ಬರಲು ನನಗೆ ತುಂಬ ಖುಷಿಯಾಗುತ್ತದೆ. ಇಲ್ಲಿ ಬಂದರೆ ನನ್ನ ಸಮಯ ಕಲಿಯುವುದೇ ನನಗೆ ತಿಳಿಯುವುದಿಲ್ಲ ಎಂದು ಹೇಳುತ್ತಾ ನನ್ನ ಈ ಒಂದು ಅನಿಸಿಕೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಪ್ರೇಕ್ಷಾ. ಮುಂದೆ ತನ್ವಿತ್ ಅವರು ತಮ್ಮ ಅನುಭವವನ್ನು ತಿಳಿಸ್ತಾ ಇದ್ದಾರೆ. ನಮಸ್ತೆ, ನನ್ನ ಹೆಸರು ತನ್ವಿತ್. ನಾನು NFIಯಲ್ಲಿ ಕಲಿತಿದ್ದೇನೆ. ರಂಗಸ್ವರೂಪಕ್ಕೆ ಬಂದು ನನಗೆ ತುಂಬ ಖುಷಿಯಾಯಿತು. 4 ದಿನ ನಾ ಇದ್ದೆ ರಂಗಸ್ವರೂಪಲ್ಲಿ. ನನಗೆ ತುಂಬ ಖುಷಿಯಾಯಿತು. ಡ್ರಾಯಿಂಗ್ ಎಲ್ಲ ಹೇಳಿಕೊಟ್ರು, ಗೋಡಿ ದೀಪ ಎಲ್ಲ ಹೇಳಿಕೊಟ್ರು. ಗೂಡು ದೀಪ ಮತ್ತು ಗೂಡು ದೀಪ, ನಾಟಕ, ಮಿಮಿಕ್ರಿ. ಥ್ಯಾಂಕ್ ಯು. ತನ್ಮಯಿನ ಮಾತು ಕೇಳುವಾಗ 21 ವರ್ಷಗಳ ಹಿಂದೆ ರೆಹಮಾನ್ ಅವರು ಇದೇ ರೀತಿ ಮೈಕ್ ಇಟ್ಕೊಂಡು ಮಾತನಾಡೋದನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಶಿಬಿರ ಯಾವತ್ತೂ ಹಾಗೆ ಒಂದೊಂದು ಪದಗಳು, ಒಂದೊಂದು ವಾಕ್ಯಗಳ ಮೂಲಕ ನಮ್ಮನ್ನು ಮಾತನಾಡಿಸ್ತಾ ಹೋಗ್ತದೆ. ಅಲ್ಲಿ ಮಾತು ಮುಖ್ಯ ಆಗೋದಿಲ್ಲ. ಆ ಮಗು ಮುಂದೆ ಬಂದು ಆತ್ಮವಿಶ್ವಾಸದಿಂದ ತನ್ನ ಅನುಭವಗಳನ್ನು ತೊದಲು ನುಡಿಗಳ ಮೂಲಕ ಹೇಳಿಕೊಳ್ಳುವುದೇ ನಿಜವಾದಂತಹ ಆತ್ಮವಿಶ್ವಾಸ. ಇದು ಆರಂಭ ಅಷ್ಟೇ. ಆ ಚಟುವಟಿಕೆಗಳು ಇನ್ನಷ್ಟು ಮಕ್ಕಳಲ್ಲಿ ಆತ್ಮವಿಶ್ವಾಸನ ಖಂಡಿತವಾಗಿ ಬೆಳೆಸ್ತದೆ ಎನ್ನುವಂಥದ್ದು ರಂಗ ಸ್ವರೂಪದ ಆಶಯ ಕೂಡ ಹೌದು. ಆತ್ಮೀಯರೇ, ಪ್ರತಿ ವರ್ಷವೂ ಕೂಡ ರಂಗಸ್ವರೂಪ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದೆ. ಈ ವರ್ಷದ ರಂಗಸ್ವರೂಪ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವವರು ನಮ್ಮ ಪ್ರೀತಿಯ ಭವಾನಿ ಟೀಚರ್ ಅವರು. ಹಿರಿಯ ಶಿಕ್ಷಕಿಯಾಗಿದ್ದುಕೊಂಡು ಬಹಳ ಪ್ರೀತಿಯಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಬೆಳೆಸಿದಂತಹ ಸಾಧಕಿ. ಇದೀಗ ರಂಗ ಸ್ವರೂಪ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರು ಸೇರಿಕೊಂಡು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತೇನೆ. ಭವಾನಿ ಟೀಚರ್ ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಅನೀಶಾ ಇವರು ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ರಂಗಸ್ವರೂಪ ಪ್ರಶಸ್ತಿ 2026 ಶ್ರೀಮತಿ ಭವಾನಿ ನಿವೃತ್ತ ಶಿಕ್ಷಕರು ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸಿದ ಪ್ರಶಸ್ತಿ ಪತ್ರ ವಾಚನ. ಸಮಾಜದಲ್ಲಿ ಕಾಣಸಿಗುವ ಹಲವಾರು ಉದ್ಯೋಗಗಳು, ವೃತ್ತಿಗಳಲ್ಲಿ ಕೆಲವು ಸೇವೆಗಳು ಮಾತ್ರ ಪರಿಗಣಿಸಲಾಗುತ್ತದೆ. ಅಂತಹ ವ್ಯಕ್ತಿಗಳಲ್ಲಿ ಶಿಕ್ಷಕರ ವೃತ್ತಿಯೂ ಒಂದು. ಶಿಕ್ಷಕರ ವೃತ್ತಿ ಎಂಬುದು ನಿಸ್ವಾರ್ಥ ಸೇವೆ. ಅಂತಹ ನಿಸ್ವಾರ್ಥ ಸೇವೆಗೈದವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿ ಶ್ರೀಮತಿ ಭವಾನಿ. ಇಂದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಗಲ್ಪಾಡಿ ಎಂಬಲ್ಲಿ 12/1/1951 ಜನಿಸಿದರು. ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿಯೇ ಮುಗಿಸಿ ಬಳಿಕ 2 ವರ್ಷಗಳ ಶಿಕ್ಷಕ ತರಬೇತಿಯನ್ನು ಕಾಸರಗೋಡಿನ ಮಾಯಿಪಾಡಿಯಲ್ಲಿ ಪಡೆದು 1969 ಶಿಕ್ಷಕಿಯಾಗಿ ಇಂಚ್ಲಗೋಡು ಎಂಬಲ್ಲಿ ಸೇವೆಗೆ ಸೇರಿದರು. ವಿವಾಹವಾದ ತರುವಾಯ ಇವರು ದಿನಾಂಕ 12/12/1972 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ ಕುಂಜತಬೈಲ್ ಇಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆಗೆ ಸೇರಿದರು. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಾದಿಯಾಗಿ ಎಲ್ಲರಿಗೂ ಬಹಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದರು. ಇವರಿಗೆ 2001 ಸರ್ಕಾರದಿಂದ ಕೊಡಮಾಡುವ ಜನ ಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ ಲಭಿಸಿದೆ. ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳ ಸನ್ಮಾನಗಳಿಗೂ ಇವರು ಭಾಜನರಾಗಿದ್ದಾರೆ.
ಶಾಲಾ ವಿದ್ಯಾರ್ಥಿಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣುತ್ತಿದ್ದರು. ಶಾಲೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಶಾಲಾ ಅಭಿವೃದ್ಧಿಗಾಗಿ ಶ್ರಮಿಸಿದ ಇವರು ಸುದೀರ್ಘ 38 ವರ್ಷಗಳ ಸೇವೆಯನ್ನು ನೀಡಿ ಇದೇ ಶಾಲೆಯಲ್ಲಿ ದಿನಾಂಕ 31/1/2011 ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ಈಗ ಮಂಗಳೂರಿನ ಮಾಲೆಮಾರ್ನಲ್ಲಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಮೇಡಮ್, ತಾವು ನಿವೃತ್ತರಾಗಿ 15 ವರ್ಷಗಳೇ ಕಳೆದರೂ ನಮ್ಮೆಲ್ಲರ ಮನದಲ್ಲಿ ಅಚ್ಚಳಿಯದ ಹಾಗೆ ಸವಿ ನೆನಪಾಗಿ ಇದ್ದೀರಿ. ತಮ್ಮ ಜೀವನವು ಆರೋಗ್ಯ, ಸಂಪತ್ತು ಮತ್ತು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಅವಶ್ಯಕತೆ ಬಿದ್ದಾಗ ಸಮಾಜಕ್ಕೆ ತಮ್ಮ ಮಾರ್ಗದರ್ಶನ ನಿರಂತರವಾಗಿ ಸಿಗುತ್ತಿರಲಿ ಎಂದು ಹಾರೈಸುತ್ತಾ ತಮಗೆ ಪ್ರೀತಿಯಿಂದ ಕುಂಜತ್ಬೈಲ್ ನಾಗರಿಕರ ಪರವಾಗಿ ಗಣ್ಯರ ಸಮ್ಮುಖದಲ್ಲಿ 2026 ರಂಗಸ್ವರೂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಹೇಳುವಂತಹ ಸೌಭಾಗ್ಯ ನಮ್ಮದು. ಬನ್ನಿ ಟೀಚರ್, ಬನ್ನಿ. ಹಾಗೂ ಇಲ್ಲಿ ನೆರೆದಿರುವ ಮುದ್ದು ಮಕ್ಕಳೇ, ಅವರ ಹೆತ್ತವರೇ ಹಾಗೂ ಊರಿನ ನಾಗರಿಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನಾನು ಏನು ಹೆಚ್ಚು ಹೇಳಲು ಬಯಸುವುದಿಲ್ಲ. ರೆಹಮಾನ್ ಖಾನ್ ಈ ಒಂದು ಸನ್ಮಾನ ಸಮಾರಂಭಕ್ಕೆ ನಡೆಸಿಕೊಡ್ಬೇಕಂತೇಳಿ ನನ್ನ ಹತ್ರ ಕೇಳಿಕೊಂಡಾಗ ನಾನು ಅವನ ಹತ್ರ ಹೇಳಿದ್ದೆ, ರೆಹಮಾನ್ ಇದೆಲ್ಲ ಬೇಡ, ನನಗೆ ಈ ಸನ್ಮಾನ ಎಂಬುದು ಅಷ್ಟು ಇದಾಗುವುದಿಲ್ಲ, ಸನ್ಮಾನಕ್ಕೆ ನಾನು ಪಾತ್ರಳಾಗಿಯೂ ಇರುವುದಿಲ್ಲ. ನಾನು ನನ್ನ ಕರ್ತವ್ಯವನ್ನು ಮನಪೂರ್ವಕವಾಗಿ ನಡೆಸಿಕೊಂಡು ಬಂದಿದ್ದೇನೆ ಹೊರತು ಜನರು ನನ್ನನ್ನು ಸನ್ಮಾನಿಸಬೇಕೆಂಬ ಉದ್ದೇಶದಿಂದ ನಾನು ಯಾವತ್ತೂ ಕೆಲಸವನ್ನು ಮಾಡಲಿಲ್ಲ. ಈಗ ಇಲ್ಲಿರುವ ಈ ರಂಗ ಸ್ವರೂಪದ ಎಲ್ಲ ಅದರಲ್ಲಿಯೂ ನಮ್ಮ ರೆಹಮಾನ್ ಖಾನ್ ಅವನು ಹೇಗೆ ಇದ್ದನು, ನಾವು ಕಲಿಸುವಾಗ ತುಂಟ ಹುಡುಗನಾಗಿ ಇದ್ದನು. ಈಗ ಅವನ ಬೆಳವಣಿಗೆ ಆಕಾಶದತ್ರ ಬೆಳೆದಿದೆ. ಅದನ್ನು ಕಂಡು ನನಗೆ ತುಂಬ ಖುಷಿಯಾಯಿತು. ಯಾವಾಗಲೂ ಅವನು ಫೋನ್ ಮಾಡಿ ಟೀಚರ್ ಹೇಗಿದ್ದೀರಿ ಅಂತ ಕೇಳ್ತಾನೆ. ಅದನ್ನು ಕೇಳುವಾಗ ನನಗೆ ತುಂಬ ಖುಷಿಯಾಗ್ತದೆ, ಹೊಟ್ಟೆ ತುಂಬಿದಷ್ಟು ಖುಷಿಯಾಗ್ತದೆ. ಅದೇ ಥರ ಅವನು ಮಾತ್ರವಲ್ಲ, ಅವನ ಅಣ್ಣ ಕೂಡ ಜುಬೇರು ಕೂಡ ಹಾಗೆ, ಅವನು ಕೂಡ ನನ್ನ ಈ ಶಾಲೆಯಲ್ಲಿ ಕಲ್ತಿದ್ದಾನೆ. ಇಲ್ಲಿರುವ ಮತ್ತು ಇವತ್ತು ಇಲ್ಲಿ ನೆರೆದಿರುವ ನಮ್ಮ ಮಾಜಿ ಕಾರ್ಪೊರೇಟ್ ಆದ ಶರತ್ ಕುಮಾರ್, ಅವನು ಕೂಡ ನನ್ನ ವಿದ್ಯಾರ್ಥಿಯಾಗಿದ್ದಾನೆ. ಹೆಚ್ಚಿನ ಅವರು ಎಲ್ಲರೂ ಇಲ್ಲಿಯ ವಿದ್ಯಾರ್ಥಿಗಳಾಗಿದ್ದಾರೆ. ಹಾಗೆ ನಾನು ಸುಮಾರು 38 ವರ್ಷ ಇದೇ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಮತ್ತು ನನ್ನ ವಾಸಸ್ಥಳವು ಇಲ್ಲೇ ಆದ್ದರಿಂದ ಎಲ್ಲರಿಗೂ ಹೆಚ್ಚಿನ ಕುಂಜತ್ಬೈಲು, ಮರಕಡ ಎಲ್ಲ ಹೆಚ್ಚಿನ ಜನರಿಗೆ ನನ್ನ ಪರಿಚಯವಿದೆ. ಹಾಗೆ ಈ ರಂಗ ಸ್ವರೂಪವು ಇನ್ನೂ ಕೂಡ ಎತ್ತರಕ್ಕೆ ಬೆಳೆದು ಮುಂದೆ ಅಭಿವೃದ್ಧಿಯನ್ನು ಸಾಧಿಸಲಿ ಎಂದು ನಾನು ದೇವರನ್ನೇ ಬೇಡಿಕೊಳ್ತೇನೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಒಬ್ಬ ಟೀಚರ್ ಮುಂದೆ ವಿದ್ಯಾರ್ಥಿಗಳು ಬೆಳೆದು ನಿಂತಾಗ
ಸಮಾಜದಲ್ಲಿ ವಿಶೇಷ ಸಾಧಕರಾದಾಗ ಆ ಖುಷಿ ಆ ಟೀಚರ್ಗೆ ಮಾತ್ರ ಗೊತ್ತಿರ್ತದೆ. ತಮ್ಮ ಅಂತರಾಳದ ಮಾತುಗಳ ಮೂಲಕ ಸನ್ಮಾನಕ್ಕೆ ಉತ್ತರಿಸಿದ ಪ್ರೀತಿಯಿಂದ ಮಾತನಾಡಿದಂತಹ ಭವಾನಿ ಟೀಚರ್, ನಿಮಗೆ ವಂದನೆಗಳು. ಆದ್ಮೇಲೆ ಕಳೆದ 4 ದಿನಗಳಿಂದ ಈ ಶಿಬಿರದಲ್ಲಿ ವೈವಿಧ್ಯವಾದ ಚಟುವಟಿಕೆಗಳನ್ನು ಮಕ್ಕಳಿಗೆ ಆಯೋಜಿಸುವಲ್ಲಿ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಕಾರಣೀಕರ್ತರಾಗಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದಿಸುವಂತಹ ಕಾರ್ಯಕ್ರಮ. ಇದೀಗ ರೆಹಮಾನ್ ಖಾನ್ ಅವರು ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಗಾಗಲೇ ಹೇಳಿದ ಹಾಗೆ ಈ ಒಂದು ಶಿಬಿರವನ್ನು ನಾವು ನಡೆಸಬೇಕಾದ್ರೆ ಬರೀ ನಮ್ಮ ಪದಾಧಿಕಾರಿಗಳಿಂದ ಮಾತ್ರ ಸಾಧ್ಯ ಅಲ್ಲ. ಯಾಕೆಂದರೆ ಇಷ್ಟು ವಿಷಯವನ್ನು ನಾನು ಈಗ ನಿಮ್ಮ ಮುಂದೆ ಪ್ರಸ್ತಾಪಿಸಿದೆ. ಅದನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕಾದ್ರೆ ನಮ್ಮಲ್ಲಿ ಒಂದಷ್ಟು ನಮ್ಮ ತಂಡವಾಗಿ ನಮಗೆ ತುಂಬ ಮಂದಿ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರನ್ನ ನಾನು ನೆನಪಿಸಿಕೊಳ್ಳುವಂತಹದ್ದು ನನ್ನ ಆದ್ಯ ಕರ್ತವ್ಯವಾಗಿರ್ತದೆ. ದಯವಿಟ್ಟು ನಾನು ಕರೆದಂತಹ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಪ್ರೇಮ್ನಾಥ್ ಮಾರ್ನೆಯವರು ವೇದಿಕೆಗೆ ಬಂದು ಗಣ್ಯರ ಸಮ್ಮುಖದಲ್ಲಿ ನಮ್ಮ ಒಂದು ರಂಗಸ್ವರೂಪದ ಪರವಾಗಿ ಕೊಡುವಂತಹ ಒಂದು ಸ್ಮರಣಿಕೆಯನ್ನು ನೀವು ತಗೊಳ್ಳೋದು ದಯವಿಟ್ಟು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೇಮ್ನಾಥ್ ಮರ್ನೆ, ಸುಬ್ರಹ್ಮಣ್ಯ ಕಾಸರಗೋಡು, ಜುಬೇರ್ ಖಾನ್ ಕುಡ್ಲಾ, ನವೀನ್ ಅಡ್ಕರ್, ತಸ್ಲೀಮಾ ಬಾನು, ವೇದಿಕೆ ಕನ್ಸ್ಟ್ರಕ್ಷನ್ ಇದರ ಮಾಲಕರಾದಂತಹ ಇನಾಯತ್ ಅಲಿ ಅವರು ಈ ಒಂದು ಸ್ಮರಣಿಕೆಯನ್ನು ದಯವಿಟ್ಟು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾಸರಗೋಡು, ದಯವಿಟ್ಟು ಸಮಯದ ಅಭಾವ ಇದೆ, ಆದಷ್ಟು ಬೇಗ ಬರಬೇಕು. ಜುಬೇರ್ ಖಾನ್ ಕುಡ್ಲಾ, ಅಡ್ಕರ್, ತಸ್ಲೀಮಾ ಬಾನು, ಸವಾದ್, ವೈಷ್ಣವಿ ರಾಜೇಶ್, ಜ್ಯೋತಿ ಸುಬ್ರಹ್ಮಣ್ಯ, ಹುಸೇನ್ ರಿಯಾಜ್, ರೇಷ್ಮಾ ಬಾನು, ನಿಸಾರ್, ರುಬೀನಾ. ಆದ್ಮೇಲೆ ನಾವು ಇವರನ್ನೆಲ್ಲ ಯಾಕೆ ವೇದಿಕೆಗೆ ಈ ವರ್ಷ ಅಂತ ಅಲ್ಲ, ಪ್ರತಿ ವರ್ಷವೂ ಕೂಡ ಶಿಬಿರದ ಸಮಯಕ್ಕೆ ಬಂದು ಕುಂಜತ್ ಬೈಲಿಗೆ ಬಂದು ಸೇರ್ತಾರೆ. ಆ ಎಲ್ಲ ಸಹ ನಾವಿಲ್ಲಿ ಮಾಡ್ತಾ ಇರುವಂಥದ್ದು ಉಚಿತ ಶಿಬಿರ. ಇವತ್ತು ವ್ಯಾವಹಾರಿಕವಾಗಿ ಶಿಬಿರಗಳು ಒಂದು ಕಡೆ 5,000 ಮೊತ್ತವನ್ನು ತೆಗೆದುಕೊಂಡು ಫೀಸ್ ತೆಗೆದುಕೊಂಡು ಮಾಡುವಂತಹ ಶಿಬಿರದಲ್ಲಿ ರಂಗಸ್ವರೂಪ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಎಲ್ಲರ ಸಹಕಾರದಿಂದ ಮಾತ್ರ ಇದು ಸಾಧ್ಯವಾದದ್ದು. ಅದಕ್ಕೆ ಅವರಿಗೆ ಎಲ್ಲರನ್ನ ನಾವು ಕರೆದುಕೊಂಡು ವೇದಿಕೆಯಲ್ಲಿ ನಾನ್ಯ, ಶ್ರೀರಕ್ಷಾ, ಸಾದಿಯಾ, ಇಸ್ಮಾ, ರಿಫಾ. ಸಮಯದ ಅಭಾವ ಇದೆ, ಹಾಗೆ ನಾನು ಬೇಗ ಹೇಳ್ತಾ ಇದ್ದೀನಿ. ಇವುಗಳು ಕೂಡ ಹಾಗೆ ನಮ್ಮ ಎಲ್ಲ ಹೋಗಿರ ಬೇಗ. ಆರಿಫ್ ಸರ್ ಬನ್ನಿ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಿರಂತಹ ನನ್ನ ಮಿತ್ರ ಆರಿಫ್ ಅವರು ಕೂಡ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಒಂದು ಆರಿಫ್ ಎಲ್ಲ ವೇದಿಕೆಯ ಗಣ್ಯರಿಗೆ ವಂದನೆ. ನಮ್ಮ ಜೊತೆಗೆ ಇರುವಂತಹ ಇನಾಯತ್ ಅಲಿ ಸರ್ ಅವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಎಲ್ಲರನ್ನೂ ಕೂಡ ಎಲ್ಲರ ಬಳಿ ಬಹಳ ಪ್ರೀತಿಯಿಂದ ಕಾಳಜಿಯಿಂದ ನಡೆದುಕೊಳ್ಳುವಂತಹ ವ್ಯಕ್ತಿತ್ವದ ಇನಾಯತ್ ಅಲಿ ಅವರು
ಕಳೆದ ವರ್ಷವೇ ನಮ್ಮ ಶಿಬಿರಕ್ಕೆ ಬರಬೇಕು ಅಂತ ಬಹಳಷ್ಟು ಆಸೆ ಪಟ್ಟವರು. ಆದರೆ ಕೊನೆಯ ಕ್ಷಣದಲ್ಲಿ ಅವರ ವಿಶೇಷವಾದಂತಹ ಕಾರ್ಯನಿಮಿತ್ತ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ವರ್ಷ ಖಂಡಿತವಾಗಿ ಕೂಡ ನಾನು ಭಾಗವಹಿಸ್ತೇನೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟು ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರನ್ನು ಮಾತಿಗೆಗಾಗಿ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಉಪಸ್ಥಿತರಿದ್ದಾರೆ. ನಮಸ್ಕಾರ ಮಕ್ಕಳಿಗೆಲ್ರಿಗೂ ನಮಸ್ಕಾರ. ಹಾಂ, ರಂಗಸ್ವರೂಪ ಇದರ ವತಿಯಿಂದ ನಡೆಯುತ್ತಿರುವಂತಹ ರಂಗೋತ್ಸವ 2026 ಇದರ ಸಮಾರೋಪ ಸಮಾರಂಭ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಸುಂದರವಾದ ವೇದಿಕೆಯಲ್ಲಿರುವಂತಹ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಪರಿಸರವಾದಿಯೂ ಆಗಿರುವ ದಿನೇಶ್ ಹೊಲ್ಲಾರ್ ಅವರೇ, ಈಗಾಗಲೇ ರಂಗಸ್ವರೂಪ ಪ್ರಶಸ್ತಿಯನ್ನು ಪಡೆದಂತಹ ಈ ಶಾಲೆಯ ಹೆಮ್ಮೆಯ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ 38 ವರ್ಷಗಳ ಸೇವೆ, ದೊಡ್ಡ ಸೇವೆ ಇದು. 38 ವರ್ಷಗಳೇ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸುವುದಂದರೆ, ಸೇವೆ ಸಲ್ಲಿಸಿದಂತಹ ಈ ಊರಿನ ಪ್ರೀತಿಯ ಅಧ್ಯಾಪಕಿಯಾಗಿರುವಂತಹ ಶ್ರೀಮತಿ ಭವಾನಿಯವರೇ, ಯುವ ನಾಯಕ, ಈ ಭಾಗದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಎಲ್ಲರೊಂದಿಗೆ ಪ್ರೀತಿ ಇದ್ದಿರುವಂತಹ ಶರತ್ ಕುಮಾರ್ ಅವರೇ, ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರು, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಶ್ರೀಮತಿ ಶೋಭಾರವರೇ, ನನ್ನ ಆತ್ಮೀಯ ಸಹೋದರ, ಹಲವಾರು ಬಾರಿ ನಾವು ಒಂದು ಚರ್ಚೆ ಮಾಡಿ ಗಲಾಟೆ ಮಾಡ್ಕೊಳ್ಳೋದು ಇದೆ. ಅದೊಂದು ಪ್ರೀತಿ, ಅಷ್ಟೊಂದು ಪ್ರೀತಿ ಇದೆ ನಮ್ಮಲ್ಲಿ ಅಂತ. ಕಳೆದ ಸಲ ನನಗೆ ಬೇರೆ ಏನೋ ಒಂದು ಅರ್ಜೆಂಟ್ ಒಂದು ಕಾರ್ಯಕ್ರಮದಿಂದ ಬರಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಈ ಸಲ 6 ಗಂಟೆಗೆ ಬಂದು ನಾನು ಕಾವೂರಲ್ಲಿ ನಿಂತಿದ್ದೇನೆ, ಇವರು ಯಾವಾಗ ಕರೀತಾರೆ ಅಂತ. ಕೊನೆಗೆ ಅವರು ಸ್ವಲ್ಪ ಲೇಟ್ ಇದೆ ಅಂತ ಹೇಳಿ ನಾನೇ ಒಂದು 6:20ಕ್ಕೆ ಇಲ್ಲಿ ಬಂದು ಬಿಟ್ಟಿದ್ದೇನೆ. ಅವರ ಮೇಲೆ ಒಂದು ಅಭಿಮಾನದಿಂದ, ಆ ರಂಗ ಸ್ವರೂಪದ ಕಾರ್ಯವೈಖರಿಯ ಬಗ್ಗೆ ಒಂದು ಹೆಮ್ಮೆ ಇರುವುದರಿಂದ ನಾನು ಸಮಯಕ್ಕೆ ಸರಿಯಾಗಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಪ್ರೀತಿಯ ರೆಹಮಾನ್ ಖಾನ್ ಕುಂಜತ್ತಬೇಲ್ರವರೇ, ಇನ್ನೊಬ್ಬ ಈ ರಂಗ ಸ್ವರೂಪದ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಓಡಾಡಿಕೊಂಡು ಕೆಲಸ ಮಾಡುತ್ತಿರುವಂತಹ ಸುಬ್ರಹ್ಮಣ್ಯ ಕಾಸರಗೋಡ್ರವರೇ, ಹಲವಾರು ನಮ್ಮ ಮಿತ್ರರು ಇಲ್ಲಿದ್ದಾರೆ. ಹುಸೇನ್ ರಿಯಾಜ್ರವರಿದ್ದಾರೆ, ಶಂಶಾದ್ರವರಿದ್ದಾರೆ, ದೀಕ್ಷಿತರವರಿದ್ದಾರೆ, ನಮ್ಮ ಈಗ ಈ ಸಂಸ್ಥೆಯ ಗೌರವ ಸಲಹೆಗಾರರಾಗಿರುವಂಥ ಆದಮ್ ಖಾನ್ರವರಿದ್ದಾರೆ. ಹಲವಾರು ನಾಯಕರುಗಳು, ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಮಿತ್ರರಿದ್ದೀರಿ. ಎಲ್ಲಕ್ಕಿಂತ ಮಿಗಿಲಾಗಿ ಇಂಥ ಒಂದು ಶಿಬಿರದಲ್ಲಿ ಪಾಲ್ಗೊಂಡಂಥ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿದ್ದಾರೆ. ಇವತ್ತು ಬೇಸಿಗೆ ಶಿಬಿರ ಅಂತ ಹಲವಾರು ಕಡೆ ನಡೀತಾ ಇರ್ತದೆ. ಅದಕ್ಕೆ ಇಷ್ಟು ಅಂತ ಒಂದು ಫೀಸ್ ಇರ್ತದೆ, ನಾವು ನೋಡ್ತೇವೆ ಎಲ್ಲ ಕಡೆ. ನಮಗೆ ಬೇರೆ ಬೇರೆ ಮೆಸೇಜ್ ಬರ್ತದೆ, ಸ್ಕೂಲ್ಗಳಿಂದ ಮೆಸೇಜ್ ಎಲ್ಲ ಬರ್ತದೆ. ಯಾವುದೇ ₹1 ಫಲಾಪೇಕ್ಷೆ ಇಲ್ಲದೆ ಈ ಊರಿನ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ ಒಂದು ಬರೇ ಶಾಲೆಯಲ್ಲಿ ಪುಸ್ತಕದ ಬದನೆಕಾಯಿ ಮಾತ್ರ ಇರಬಾರ್ದು, ಮಕ್ಕಳು ಒಂದು ಸ್ಟ್ರೀಟ್ ಸ್ಮಾರ್ಟ್ ಆಗಿರಬೇಕು. ಅವರು ಎಲ್ಲದಕ್ಕೂ ನಮ್ಮ ಮುಂದೆ ಯಾವ ರೀತಿ ನಮ್ಮ ಜಗತ್ತು ಸ್ಪೀಡ್ ಇದೆ ಅದಕ್ಕೆ ಒಗ್ಗಿಕೊಂಡು ಹೋಗಲಿಕ್ಕೆ ಎಲ್ಲದಕ್ಕೂ ತಯಾರಾಗಿರಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲ ಮಕ್ಕಳನ್ನು ಒಂದೇ ಸೂರಿನಡಿ ಸೇರಿಸಿ ವಿವಿಧ ರೀತಿಯ ತರಬೇತಿ ಕೊಡುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಇವತ್ತು ರಂಗಸ್ವರೂಪದವರು ಹಮ್ಮಿಕೊಂಡಿದ್ದಾರೆ. ಇದು ನಿಜವಾಗಿಯೂ ಒಂದು ಶ್ಲಾಘನೀಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಇನ್ನೂ ಕೂಡ ಮುಂದುವರಿಸಿಕೊಂಡು ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸುವಂಥ ಪ್ರಯತ್ನ ತಾವುಗಳು ಮುಂದೆ ಕೂಡ ಮಾಡಬೇಕು ಎಂಬ ಮಾತನ್ನು ಹೇಳುತ್ತಾ, ಇವತ್ತು ಮಕ್ಕಳಿಗೆ ಎಲ್ಲ ಮೊಬೈಲ್ ಯುಗ, ಎಲ್ಲ ನಾವು ಸಣ್ಣದರಿರುವಾಗ ರಜೆ ಸಿಕ್ಕಿದೆ ಅಂತ ಹೇಳಿದರೆ ಎಲ್ಲಿಯಾದರೂ ನಮ್ಮ ಸೋದರತ್ತೆ ಮನೆಗೆ ಅಥವಾ ನಮ್ಮ ಅಜ್ಜಿ ಮನೆಗೆ ಹೋಗೋದು, ಅಲ್ಲಿ ಹೋಗಿ ಬೆಳಿಗ್ಗೆ ಬಾಲ್ ಹಿಡಿದ್ರೆ ಮತ್ತೆ ಸಾಯಂಕಾಲ ಮನೆಗೆ ಬರೋದು, ಅಂಥ ಒಂದು ಪರಿಸ್ಥಿತಿ ಇತ್ತು. ಈಗ ಮಕ್ಕಳು ಹಾಗೆಲ್ಲ, ರಜೆ ಸಿಕ್ಕಿದೆ ಅಂತ ಹೇಳಿದರೆ ಒಂದು ರೂಮಲ್ಲಿ ಮೊಬೈಲ್ ಹಿಡ್ಕೊಂಡು ಐಪ್ಯಾಡ್ ಹಿಡ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಅಂಥ ಒಂದು ಯುಗದಲ್ಲಿ ಮಕ್ಕಳಿಗೆ ಈ ರೀತಿಯ
ಒಂದು ತರಬೇತಿಯನ್ನು ಕೊಟ್ಟು ಎಲ್ಲ ಮಕ್ಕಳು ಎಲ್ಲ ರೀತಿಯ ಧರ್ಮ ಜಾತಿ ಭೇದ ಭಾವ ಯಾವುದೂ ಇಲ್ಲದೆ ಶ್ರೀಮಂತರು ಬಡವರು ಏನೂ ನೋಡದೆ, ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ, ಪತ್ತಪ್ಪ ಬಾಲದ ಒಂಜಪ್ಪದ ಬಾಲ ಲೆಕ್ಕ ಅಂತ. ಅಂದರೆ 10 ತಾಯಿಯ ಮಕ್ಕಳನ್ನು ಒಂದು ತಾಯಿಯ ಮಕ್ಕಳಾಗಿ ನೋಡಿದಂಥ ಒಂದು ಸಂಸ್ಥೆ ಅದು ರಂಗಸ್ವರೂಪ ಅಂತ ಹೇಳಲಿಕ್ಕೆ ನನಗೆ ಭಾರಿ ಖುಷಿ ಆಗ್ತಾ ಇದೆ. ಈ ರಂಗಸ್ವರೂಪಕ್ಕೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಇದಕ್ಕೆ ನೀವು ಅರ್ಹರು ಕೂಡ. ಅದಕ್ಕೆ ನಿಮ್ಮನ್ನು ಮೊದಲನೇದಾಗಿ ಅಭಿನಂದನಾರ್ಹ ಕೆಲಸ ನೀವು ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಯನ್ನು ಕೊಡುತ್ತಾ, ಇನ್ನು ಮುಂದೆಯೂ ನೀವು ಹೆಚ್ಚಿನ ಕೆಲಸವನ್ನು ಮಾಡಬೇಕು. ರಾಜ್ಯ ಮಟ್ಟದ ಪ್ರಶಸ್ತಿ, ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವಂತಾಗಬೇಕು ಎಂಬ ಒಂದು ಪ್ರಾರ್ಥನೆಯೊಂದಿಗೆ ನೀವು ಹೆಚ್ಚಿನ ಸೇವೆ ಮಾಡಿ, ನಿಮ್ಮೊಂದಿಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ, ನಿಮ್ಮ ಸಹೋದರನಂತೆ ಎಂಬ ಮಾತನ್ನು ಹೇಳುತ್ತಾ, ಇವತ್ತು ನನಗೆ ರಂಗಸ್ವರೂಪದ ಒಂದು ಪ್ರಶಸ್ತಿ ಕೊಟ್ಟಂಥ ಟೀಚರ್ನ ಬಗ್ಗೆ ಭಾರಿ ಖುಷಿ ಆಯಿತು. ಅವರು ಈಗಲೂ ಕೂಡ ಟೀಚರಾಗಿಯೇ ಇದ್ದಾರೆ. ನಮ್ಮ ರೆಹಮಾನ್ ಖಾನ್ ಕುಂಜತ ಬೆಳಿಗ್ಗೆ ಒಂದು ಬಡಿತೇನೆ ನಿನಗೆ ಅಂತ ಹೇಳ್ತಾ ಇದ್ರು. ನನಗೆ ನಮ್ಮ ಟೀಚರ್ ಮೊದಲು ಹೇಳಿದ ಹಾಗೆ ನೆನಪಾಯ್ತು. ಈಗ ಆ ಟೀಚರ್ಗೆ ನೀವು ಕೊಟ್ಟಂಥ ಒಂದು ಪ್ರಶಸ್ತಿ ಅದು ನಿಜಕ್ಕೂ ಭಾರಿ ಒಂದು ಖುಷಿ ಕೊಡುವಂಥದ್ದು. ಬೇರೆ ಬೇರೆ ಯಾವುದೇ ರಂಗದಲ್ಲಿ ಕೊಟ್ಟರು ಕೂಡ 38 ವರ್ಷ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಇವರನ್ನೆಲ್ಲ ಒಂದು ನೀವು ಕೊಟ್ಟಂಥ ಶಿಕ್ಷಣ ಮಾರ್ಗದರ್ಶನ ಅದು ನಿಜವಾಗಿಯೂ ಖಂಡಿತವಾಗಿಯೂ ಇದಕ್ಕೆ ನೀವು ಇವತ್ತು ಅವರಿಗೆ ಕೊಟ್ಟಂಥ ಒಂದು ಗೌರವ ಸನ್ಮಾನ ಈ ಕಾರ್ಯಕ್ರಮಕ್ಕೆ ಒಂದು ಸಂಪೂರ್ಣವಾಗಿ ಒಂದು ಅರ್ಥ ಬಂದಿದೆ ಎಂಬ ಮಾತನ್ನು ಹೇಳುತ್ತಾ, ಕೊನೆಯದಾಗಿ ಮಕ್ಕಳಿಗೆ ಒಂದು ಸಣ್ಣ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳಿಗೊಂದು ಸಣ್ಣ ಕಿವಿ ಮಾತು. ತಾಯಿಯ ನೆನಪು. ನಾನು ಮಕ್ಕಳಿಗೆ ಜಾಸ್ತಿ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ, ಒಂದೆರಡು ಸಣ್ಣ ಒಂದು ಇದು ಪದ ಹೇಳಲಿಕ್ಕೆ ಹೋಗ್ತೇನೆ. ತಾಯಿಯ ನೆನಪು ಪ್ರೀತಿಗೆ ಮೂಲ. ತಾಯಿಯ ನೆನಪು ಪ್ರೀತಿಗೆ ಮೂಲ. ಗುರುವಿನ ನೆನಪು ಜ್ಞಾನದ ಮೂಲ. ಗುರುವಿನ ನೆನಪು ಜ್ಞಾನದ ಮೂಲ. ದೇವರ ನೆನಪು ಭಕ್ತಿಯ ಮೂಲ. ಈ ಮೂರರ ನೆನಪು ಮನುಷ್ಯತ್ವಕ್ಕೆ ಮೂಲ. ಅದರಿಂದ ನಾವು ಮನುಷ್ಯತ್ವದಿಂದ ಬದುಕಿ ಈ ದೇಶವನ್ನು ಬಲಿಷ್ಠ ಮಾಡುವಂಥ ಕೆಲಸ ಮಾಡೋಣ ಎಂಬ ಮಾತನ್ನು ಹೇಳುತ್ತಾ, ನೀವೆಲ್ಲರೂ ಒಂದು ಮಗು ತನ್ನ ಮನೆಯಲ್ಲಿ ಉತ್ತಮ ಮಗು ಆದರೆ ಅದು ತನ್ನ ಸಮುದಾಯಕ್ಕೆ ಆಸ್ತಿ ಅಂತ ಹೇಳ್ತಾರೆ. ಆ ಸಮುದಾಯಕ್ಕೆ ಒಂದು ಉತ್ತಮ ಮಗುವಾದರೆ ಅದು ಸಮಾಜದ ಆಸ್ತಿ ಅಂತ ಹೇಳ್ತಾರೆ. ಸಮಾಜದಲ್ಲಿ ಉತ್ತಮ ಮಗುವಾದರೆ ಅದು ದೇಶದ ಆಸ್ತಿ ಅಂತ ಹೇಳ್ತಾರೆ. ಈ ಮಕ್ಕಳನ್ನು ದೇಶದ ಆಸ್ತಿಯನ್ನಾಗಿ ಮಾಡುವಂಥ ಕೆಲಸ ಇವತ್ತು ರಂಗಸ್ವರೂಪ ಇರ್ಬೋದು, ನಮ್ಮ ಶಿಕ್ಷಕರೆಲ್ಲ ಮಾಡ್ತಾ ಇದ್ದೀರಿ. ಖಂಡಿತವಾಗಿ ನೀವು ಇವತ್ತು ಪೋಷಕರು ಕೂಡ ಇದ್ದೀರಿ. ಈ ಪ್ರತಿಯೊಂದು ಮಗುವನ್ನು ದೇಶದ ಆಸ್ತಿಯನ್ನಾಗಿ ಮಾಡೋಣ ಎಂಬ ಮಾತನ್ನು ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಯಾವಾಗಲೂ ನನ್ನೊಂದಿಗಿರಲಿ. ನಾನು ಕೂಡ ಈ ಬರೇ ರಂಗಸ್ವರೂಪ ಅಂತಲ್ಲ, ಈ ಶಾಲೆಯ ಬಗ್ಗೆ ಆಗಲಿ ಏನಾದರೂ ಕಾರ್ಯಕ್ರಮ ಏನಾದರೂ ಇದ್ದರೂ ಕೂಡ ನಾನು ನಿಮ್ಮವನಾಗಿ ನಿಮ್ಮೊಂದಿಗೆ ಯಾವಾಗಲೂ ಇದ್ದೇನೆ ಎಂಬ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸ್ಫೂರ್ತಿಯ ಮಾತುಗಳು ರಂಗಸ್ವರೂಪದ ಚಟುವಟಿಕೆಗಳನ್ನು ಇನ್ನಷ್ಟು ದ್ವಿಗುಣಗೊಳಿಸುತ್ತವೆ ಅನ್ನುವಂತಹ ಮಾತನ್ನ ಹೇಳ್ತಾ ನಿಮಗೆ ವಂದನೆಗಳು ಸರ್. ಮರಕಡ ಶಾಲೆಯ ಎಲ್ಲ ಅಭಿವೃದ್ಧಿಯ ಹಿಂದೆ ಹಲವಾರು ವರ್ಷಗಳಿಂದ ದುಡಿತ ಈ ಭಾಗದ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೂಡ ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದವರು ಶ್ರೀ ಶರತ್ ಕುಮಾರ್ ಅವರು. ನಮ್ಮ ರಂಗಸ್ವರೂಪದ ಶಿಬಿರದ ಎಲ್ಲ ಚಟುವಟಿಕೆಗಳು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಮ್ಮನ್ನು ಬೆಂಬಲಿಸ್ತಾ ಬಂದವರು ಶ್ರೀ ಶರತ್ ಕುಮಾರ್ ಇದೀಗ ಅತಿಥಿಗಳ ಸ್ಥಾನದಿಂದ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂತಹ ರಂಗಸ್ವರೂಪ ಕುಂಜತ್ತಬೇಲಿ ಇದರ ರಂಗೋತ್ಸವ ಈ ಒಂದು ಕಾರ್ಯಕ್ರಮದ ಸಭಾವೇದಿಕೆ ಹಾಗೂ ಪ್ರಶಸ್ತಿ ಪತ್ರ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ಆತ್ಮೀಯರಾದಂತಹ ಓಷನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇದರ ಮಾಲಕರಾದಂತಹ ವಿನಾಥ್ ಆಲಿ ಅವರೇ ಹಾಗೂ ಹಿರಿಯರಾದ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ
ದಿನೇಶ್ ಹೊಲ್ಲಾರವರೇ ಹಾಗೂ ಈ ಕಾರ್ಯಕ್ರಮದ ರೂವಾರಿಯು ಹಾಗೂ ಆತ್ಮೀಯರಾದ ರೆಹಮಾನ್ ಖಾನ್ ಕುಂಜತ್ ಬೇಲ್ರವರೇ ಹಾಗೂ ನನ್ನ ನೆಚ್ಚಿನ ಟೀಚರ್ ಹಾಗೂ ಇವಾಗಲೇ ರಂಗ ಪ್ರಶಸ್ತಿಯನ್ನು ಪಡೆದಂತಹ ನನ್ನ ನೆಚ್ಚಿನ ಟೀಚರ್ ಆದಂತಹ ಹಾಗೂ ನನ್ನ ಟೀಚರ್ ಆದಂತಹ ಭವಾನಿ ಟೀಚರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಶೋಭಾ ಟೀಚರ್ ಅವರೇ ಹಾಗೂ ಸುಬ್ರಹ್ಮಣ್ಯರವರೇ ಹಾಗೂ ಈ ಭಾಗದ ವೇದಿಕೆ ಈ ಎದುರುಗಳಲ್ಲಿ ಇರುವಂತಹ ಎಲ್ಲ ಸದ್ಭಕ್ತ ಕುಟುಂಬಸ್ಥರೇ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದಂತಹ ಶಿಬಿರದ ವಿದ್ಯಾರ್ಥಿಗಳೇ, ಬಹುಶಃ ಕಳೆದ 21 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ರಂಗಸ್ವರೂಪ ಎಂಬ ಕಾರ್ಯಕ್ರಮವನ್ನು ಶಿಬಿರವನ್ನು ಆಯೋಜಿಸಿ ಈ ಭಾಗದ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಕೌಶಲ್ಯಗಳನ್ನು ತುಂಬಿಸುವ ದೃಷ್ಟಿಯಿಂದ ಈ ಒಂದು ಶಿಬಿರವನ್ನು ಆಯೋಜಿಸುತ್ತಿರುವಂತಹ ರಂಗಸ್ವರೂಪದ ಅಧ್ಯಕ್ಷರು ಹಾಗೂ ನನ್ನ ಮಿತ್ರರಾದ ರೆಹಮಾನ್ ಖಾನ್ ಹಾಗೂ ಇಡೀ ತಂಡದವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದರ ಹಿಂದೆ ಶ್ರಮ ಇರುತ್ತದೆ. ಈ ಶ್ರಮಕ್ಕೆ ಒಬ್ಬರಿಂದ ಮಾಡಿದರೆ ಮಾತ್ರ ಇದು ಶ್ರಮ ತಕ್ಕ ಪ್ರತಿಫಲ ಬರುವುದಿಲ್ಲ. ಅದಕ್ಕೆ ಹಲವರ ನೆರವನ್ನು ನೀಡಿದರೆ ಮಾತ್ರ ಆ ಶ್ರಮ ಉತ್ತಮ ಶ್ರಮವಾಗಿ ಮಾರ್ಪಾಡಾಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ರೆಹಮಾನ್ ಖಾನ್ ಅವರಿಗೆ ಈ ಭಾಗದ ಮತ್ತು ಅವರ ತಂಡ ಏನು ನೆರವನ್ನು ನೀಡಿದೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಹಲವು ವರ್ಷಗಳಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಸಾಲದ ಕಾರ್ಯಕ್ರಮ ನನಗೆ ಸಂತೋಷದ ಕಾರ್ಯಕ್ರಮ. ಯಾಕೆ ಹೇಳಬೇಕೆಂದರೆ ನನ್ನ ಭವಾನಿ ಟೀಚರ್ ನನಗೆ ಕೂಡ 1ರಿಂದ 5ನೇ ಕ್ಲಾಸ್ ನಾನು ಇಲ್ಲಿ ಕಲ್ತಿರಬೇಕಾದ್ರೆ ನನಗೆ ಕೂಡ ಅವರ ಟೀಚರ್. ಅವರು ಇವಾಗ 17 ವರ್ಷದ ಮೊದಲು ರಿಟೈರ್ಡ್ ಆದರೂ ಕೂಡ ನನಗೆ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕಾಣುವಂತಹ ಮತ್ತು ಅವರನ್ನು ಒಂದು ಅಭಿನಂದಿಸುವ ಕಾರ್ಯದಲ್ಲಿ ನನ್ನನ್ನು ಕೂಡ ತೊಡಗಿಸುವಂಥ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸೋದು ನನಗೆ ಅತ್ಯಂತ ಸಂತೋಷದಾಯಕವಾಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಶಿಬಿರವು ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಇವಾಗ ಈ 4 ದಿನದ ಶಿಬಿರದ ನಡೀತಾ ಇದೆ. ಬಹುಶಃ ಇದನ್ನು ಹತ್ತಿರ ಕನಿಷ್ಠ 7 ದಿವಸಕ್ಕಾದರೂ ಮಾಡಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನಿಂದಾಗುವ ಎಲ್ಲ ಸಹಾಯ ಹಸ್ತವನ್ನು ನೀಡಲು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂಬ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ಮುಂಜಾನೆ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮ್ಮ ಈ 4 ದಿನಗಳ ಈ ಶಿಬಿರ ವಿದ್ಯಾರ್ಥಿಗಳಿಗೆ ಸಾಕಾಗೋದು, ಇನ್ನಷ್ಟು ಇದನ್ನು ವಿಸ್ತರಿಸಬೇಕನ್ನುವಂಥ ಬೇಡಿಕೆ ನಮ್ಮ ಮಕ್ಕಳಿಂದ ಬರ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಶರತ್ ಕುಮಾರ್ ಅವರಲ್ಲಿ ವಿನಂತಿಸ್ತಾ ನಿಮ್ಮ ಪ್ರೋತ್ಸಾಹದ ನುಡಿಗಳು, ವಂದನೆಗಳು. ಇದೀಗ ಕಾರ್ಯನಿಮಿತ್ತ ಅತಿಥಿಗಳಾಗಿರುವ ಶ್ರೀ ಇನಾಯತ್ ಅಲಿ ಅವರು ಕಾರ್ಯಕ್ರಮ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ರಂಗ ಸ್ವರೂಪ ಸಂಸ್ಥೆಯ ವತಿಯಿಂದ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆದಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯಲ್ಲಿ ಹಿಂದೆ ಕಾರ್ಯನಿರ್ವಹಿಸಿದ್ದ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಣೆ ಮಾಡಿದಂತಹ ಮಾಲತಿ ಟೀಚರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಹುಲಿ ವೇಷಕ್ಕೆ ಸಹಕರಿಸ್ತಾ ಇದ್ದಂತಹ ಜವನರ್ ಕುಡ್ಲಾ ಇದರ ಮನೋಜ್ ಕುಮಾರ್ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ರಂಗಸ್ವರೂಪದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ರಂಗಸ್ವರೂಪ ಮತ್ತು ರಂಗೋತ್ಸವದ ಈ ಚಟುವಟಿಕೆಗಳಿಗೆ ಹಲವಾರು ವರ್ಷಗಳಿಂದ ನಮಗೆ ಬೆಂಬಲವನ್ನು ನೀಡ್ತಾ ಬಂದವರು ಶ್ರೀಮತಿ ಶೋಭಾ ಟೀಚರ್ ಇವರು. ಈ ಕಾರ್ಯಕ್ರಮ ಕೂಡ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ನಮಗೆ ಬೆಂಬಲಿಸಿ ಪ್ರೋತ್ಸಾಹವನ್ನು ಕೂಡ ನೀಡಿದ್ದಾರೆ. ಇದೀಗ ಶೋಭಾ ಟೀಚರ್ ಅವರು 1-2 ಮಾತುಗಳನ್ನ ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಈ ಉಪಸ್ಥಿತಿರುವಂತಹ ಎಲ್ಲ ಪೋಷಕರು, ರಂಗಸ್ವರೂಪದ ಹಿತೈಷಿಗಳು, ರಂಗಸ್ವರೂಪದ ಶಿಬಿರಾರ್ಥಿಗಳು, ಪರಿಸರ ಪ್ರಿಯರು ಎಲ್ಲರಿಗೂ ನಾನು ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ರಂಗಸ್ವರೂಪ ತಂಡ ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದೆ. ಇದು ನಮಗೆ ಹೆಮ್ಮೆ ವಿಷಯ. ಹಾಗೆ ಅದೇ ರಂಗಸ್ವರೂಪ ತಂಡ ನಮ್ಮ ಶಾಲೆಯಲ್ಲಿ ರಂಗಸ್ವರೂಪವನ್ನು ಶಿಬಿರವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬಂದಿರುವುದು ನಮಗೆಲ್ಲರಿಗೂ ಒಂದು ಹೆಮ್ಮೆ ತರುವಂತಹ ವಿಷಯವಾಗಿದೆ. ಈ ರಂಗಸ್ವರೂಪ ತಂಡದಲ್ಲಿ ಬಹಳ ಪ್ರತಿಭಾನ್ವಿತ
ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಈ ತಂಡವು ಒಂದು ಉದಯೋನ್ಮುಖವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದೆ. ಈ ಸ್ವರೂಪದ ಸಾಧನೆ ಇನ್ನೂ ಹೆಚ್ಚಾಗಲಿ, ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯು ಸಿಗುವಂತಾಗಲಿ ಎಂದು ನಾನು ಶ್ರೀ ದೇವರಲ್ಲಿ ಬೇಡಿ ಹಾರೈಸ್ತೇನೆ. ಈ ರಂಗಸ್ವರೂಪವು ಈಗಾಗಲೇ ನಮ್ಮ ಶರತ್ ಸರ್ ಹೇಳಿದ ಹಾಗೆ 4 ದಿನ ಅಲ್ಲ, 1 ವಾರ ತನಕ ನಡೆದರೆ ನಮ್ಮ ಮಕ್ಕಳಿಗೆ ಇದರ ಪ್ರಯೋಜನ ತುಂಬ ಇರ್ತದೆ ಅಂತ ನನಗೆ ಸಹ ಅನಿಸ್ತದೆ. ಮುಂದಿನ ವರ್ಷಗಳಲ್ಲಿ 1 ವಾರದ ತನಕ ನಮ್ಮ ರಂಗಸ್ವರೂಪ ತಂಡದ ಶಿಬಿರವು ನಡೆಯಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ನಮ್ಮ ಮಕ್ಕಳು ಈ ಶಿಬಿರದಲ್ಲಿ ತುಂಬ ಜನ ಭಾಗವಹಿಸಿದ್ದೀರಿ. ನಾನು ಮೊದಲ ದಿನ ಉದ್ಘಾಟನೆ ದಿನವೂ ಇದ್ದೆ. ಎಲ್ಲ ಮಕ್ಕಳು ತುಂಬ ಉತ್ಸಾಹದಿಂದ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀರಾ. ಈ ಶಿಬಿರದಲ್ಲಿ ಕ್ರಿಯಾಶೀಲವಾಗಿ ತೊಡಗಿಕೊಂಡು ಈ ಶಿಬಿರದ ಪ್ರಯೋಜನವನ್ನು ಪಡ್ಕೊಂಡಿದ್ದೀರಾ. ತಮ್ಮ ಸೃಜನಶೀಲತೆಯನ್ನು, ಕೌಶಲ್ಯವನ್ನು ಹೆಚ್ಚಿಸಿಕೊಂಡಿದ್ದೀರಾ. ಈ ಕೌಶಲ್ಯವನ್ನು ಮುಂದಿನ ಈ ರಜಾ ದಿನಗಳಲ್ಲಿ ನೀವು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಬಯಸ್ತೇನೆ. ಈ ಶಾಲೆಯಲ್ಲಿ ಪ್ರತಿಭಾನ್ವಿತ ಶಿಕ್ಷಕರುಗಳು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ಭವಾನಿ ಶಿಕ್ಷಕರು, ಇವರ ಬಗ್ಗೆ ಸಹ ನಾನು ತುಂಬ ಕೇಳಿದ್ದೇನೆ ನಮ್ಮ ಸಹ ಶಿಕ್ಷಕರಲ್ಲಿ. ಹಾಗೆ ಮಾಲತಿ ಟೀಚರ್ ಅವರು, ಸುಮತಿ ಟೀಚರ್ ಅವರು, ತುಂಬ ಒಳ್ಳೊಳ್ಳೆಯ ಶಿಕ್ಷಕರು ನಮ್ಮ ಮರಕಡ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅದು ಕೂಡ ನಮಗೆ ಈ ಪರಿಸರಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಕೊನೆಯಲ್ಲಿ ಈ ಶಾಲೆಯ ಒಂದು ಪ್ರತಿಭಾನ್ವಿತ ಶಿಕ್ಷಕಿ ಸುಮತಿ ಟೀಚರ್ ಅವರು ಈ ರಂಗಸ್ವರೂಪದ ಬಗ್ಗೆ ಒಂದು ಕವನವನ್ನು ಬರೆದಿದ್ದಾರೆ. ನಾನು ಅದನ್ನು ಮೊನ್ನೆ ನೋಡಿದ್ದೇನೆ. ಆ ಕವನದ ಸಾಲುಗಳನ್ನು ನಾನು ಹಾಡಲಿಕ್ಕೆ ಬಯಸ್ತೇನೆ. ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ, 10 ಹಲವು ರಂಗು ತುಂಬಿ ಹೂವ ಜೇನು ಹೀರಿದುಂಬಿ, ಒಂದೇ ಕಡೆ ಪೇರಿಸಿಟ್ಟು ಸಿಹಿಯ ಹಂಚಿದೆ, ನಮಗೆ ಸಿಹಿಯ ಹಂಚಿದೆ. ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ, ಶಾಲೆ ಪಾಠಕ್ಕಿಂತ ಭಿನ್ನ ಇಲ್ಲಿ ಕಲಿತ ಕಲಿಕೆ ಚೆನ್ನ, ಹಿರಿಯ ಕಿರಿಯ ಭೇದವಿಲ್ಲ ಒಂದೇ ಕ್ಲಾಸಿನಲ್ಲಿ ಎಲ್ಲ. ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ, ತಪ್ಪು ಎಂಬ ಪ್ರಶ್ನೆ ಇಲ್ಲ, ಅಂಕ ಗಳಿಸೋ ಭಯವೇ ಇಲ್ಲ, ಜೊತೆಗೆ ಆಟ ನೃತ್ಯ ಕೂಟ ಹಾರಿಸುವೆವು ಗಾಳಿಪಟ. ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ, ಗಣಿತ ವಿಜ್ಞಾನ ಇದೆ, ಭಾಷಾ ಕೌಶಲ್ಯವಿದೆ, ಯೋಗ ವ್ಯಾಯಾಮವಿದೆ, ಮನಕ್ಕೆ ಸಂತೋಷವಿದೆ. ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ, ಮಿಮಿಕ್ರಿ ಏಕಪಾತ್ರ ಹಾಡು ನೃತ್ಯ ರೇಖಚಿತ್ರ, ಗೂಡು ದೀಪ ರಚನೆ ಮಾಡಿ ಜಾನಪದ ಹಾಡು ಹಾಡಿ. ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ, ಸ್ವಚ್ಛತೆಯ ಕಲ್ಪನೆಯಲ್ಲಿ ಆರೋಗ್ಯದ ಅರಿವು ಇದೆ, ಈ ನೆಲದ ಪ್ರೀತಿಗಾಗಿ ನಮ್ಮ ನಿಲ್ಲಿಬೇಕೆನಿಸಿದೆ. ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ, ಎಲ್ಲರೊಂದು ಗೂಡಿಕೊಂಡು ಜೊತೆಗೆ ಸೇರಿ ಹಂಚಿ ತಿಂದು ಕಲಿತು ಕಲಿತು ಹಾಡುವ ಕೊಟ್ಟು ಪಡೆದುಕೊಳ್ಳುವ. ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ, ರಂಗೋತ್ಸವ ನಮ್ಮ ರಂಗೋತ್ಸವ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಈ ಹಾಡನ್ನು ನಾವು ಓದಿದ್ದೇವೆ, ಆದರೆ ಅದನ್ನು ಸುಮಧುರವಾಗಿ ಹಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಶೋಭಾ ಟೀಚರ್ ತಮ್ಮ ಮಾತಿನ ಮೂಲಕ, ಅದರ ಜೊತೆಗೆ ಹಾಡಿನ ಮೂಲಕ ತಮ್ಮೆಲ್ಲರಿಗೂ ಕೂಡ ರಂಗಸ್ವರೂಪದ ಆಶಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ವಂದಿಸ್ತಾ ಇದ್ದೇವೆ. ಧನ್ಯವಾದ. ರಂಗಸ್ವರೂಪ ಕಳೆದ ಹಲವಾರು ವರ್ಷಗಳಿಂದ ಯಶಸ್ವಿಯಾಗಿ ಶಿಬಿರಗಳನ್ನು
ನಡೆಸ್ಕೊಂಡು ಬರ್ತಾ ಇದೆ ಅಂತ ಹೇಳಿದರೆ ಅದರ ಹಿಂದೆ ಅವರು ವಿಶೇಷವಾದಂತಹ ವ್ಯಕ್ತಿ ಕಾರಣರಾಗಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ತಪ್ಪಾಗಲಿಕ್ಕಿಲ್ಲ. ರಂಗಸ್ವರೂಪವಾದ ಚಟುವಟಿಕೆಗಳನ್ನು ಯಾವಾಗದಿಂದ ಅವರು ಅರ್ಥ ಮಾಡಿಕೊಂಡ್ರು ಆವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಕೂಡ ಬೆಂಗಾವಲಾಗಿ ಬೆಂಬಲಿಗರಾಗಿ ಪ್ರೋತ್ಸಾಹಕರಾಗಿ ನಮ್ಮ ಜೊತೆಗೆ ಸದಾ ಇರ್ತಾರೆ. ಇವತ್ತಿನ ನಮ್ಮ ಈ ಸಮಾರಂಭದ ಅಧ್ಯಕ್ಷರು ಶ್ರೀ ದಿನೇಶ್ ಹೊಳ್ಳ ಸರ್ ಅವರು ಅಂತಾರಾಷ್ಟ್ರೀಯ ಕಲಾವಿದರಾಗಿದ್ದರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದಂತಹ ಸರಳ ಶ್ರೇಷ್ಠ ವ್ಯಕ್ತಿತ್ವದ ದಿನೇಶ್ ಹೊಳ್ಳ ಸರ್ ಅವರು ಇದೀಗ ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಿ ನಮ್ಮೆಲ್ಲರನ್ನು ಕೂಡ ಸ್ಫೂರ್ತಿಗೊಳಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ತೆ. ರಂಗಸ್ವರೂಪದ ಒಂದು ಸ್ಲೋಗನ್ ಭಾಳ ಇಷ್ಟ ಆಗ್ತದೆ ನನಗೆ ಯಾವಾಗಲೂ, ಎಲ್ಲವೂ ಈ ನೆಲದ ಪ್ರೀತಿಗಾಗಿ ಅಂತ. ನಾವು ನೆಲವನ್ನು ನೋಡೋದ ಕಾರಣವೇ ಇವತ್ತಿಷ್ಟೆಲ್ಲ ಪ್ರಾಕೃತಿಕ ದುರಂತಗಳು. ನಮಗೆ ಆಕಾಶ ನೋಡಲಿಕ್ಕೆ ಪುರ್ಸೊತ್ತಿಲ್ಲ. ಯಾಕೆಂತ ಹೇಳಿದರೆ ನೆಲ ಬಹಳ ಪ್ರಾಮುಖ್ಯವಾದ್ದು. ನಮ್ಮ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ಆದರೆ ಒಮ್ಮೆ ನೆಲಕ್ಕೆ ಈ ಥರ ಮಾಡಬೇಕು. ಯಾಕೆಂದರೆ ಭೂತಾಯಿಯನ್ನು ನಾವು ಡೈಲಿ ತೊಳಿತಾ ಇದ್ದೇವೆ, ಎಲ್ಲವನ್ನು ಸಹಿಸ್ತಾ ಇದ್ದಾಳೆ ಈ ಭೂತಾಯಿ. ನೋಡಿ, ಈ ಭೂಮಿಯಲ್ಲಿ ಹುಟ್ಟಿ ಬಂದದ್ದೇ ಒಂದು ಋಣಾನುಬಂಧ ಅಂತ ಹೇಳ್ಬೋದು. ಮನುಷ್ಯನಾಗಿ ಹುಟ್ಟಿದ್ದೇವೆ, ಬೇರೆ ಯಾವುದು ಹುಟ್ಟಲಿಲ್ಲ, ಮನುಷ್ಯನಾಗಿ ಹುಟ್ಟಿದ್ದೇ ಒಂದು ಋಣಾನುಬಂಧ. ನಾನು ಋಣಾನುಬಂಧಕ್ಕೆ ಒಂದು ಸಣ್ಣ ಚುಟುಕ ಬರೆದಿದ್ದೇನೆ. ಎಲ್ಲೋ ಬೆಳೆದ ಮಲ್ಲಿಗೆ ಸೇರಿತು ಮುಡಿಗೆ, ಮನೆ ಅಂಗಳದಿ ಬೆಳೆಸಿದ ಅಬ್ಬಲ್ಲಿಗೆ ಸೇರಿತು ಗುಡಿಗೆ. ಇದು ಯಾಕೆ ಬರ್ತಿದ್ದೇನೆ ಹೇಳಿದರೆ, ಮಲ್ಲಿಗೆ ಭಾಳ ಇಷ್ಟ ನಮಗೆ. ಮದುವೆ ಸೀಸನ್ನಲ್ಲಿ ಚೆಂಡು ಅಟ್ಟಿ ನೋಡೋದಿಲ್ಲ, ಎಲ್ಲಿದ್ದರೂ ಮಲ್ಲಿಗೆ ಪರ್ಚೇಸ್ ಮಾಡ್ತೇವೆ. ಮನೆ ಅಂಗಳದಲ್ಲಿ ಒಂದು ಅಬ್ಬಲ್ಲಿಗೆ ಅಂತ ಒಂದು ಗಿಡ ಇರ್ತದೆ, ಭಾಳ ಚಂದ ಅದು ಹೂ. ಅದಕ್ಕೆ ಡೈಲಿ ನೀರು ಹಾಕ್ತೇವೆ, ಡೈಲಿ ಚಂದ ನೋಡ್ತೇವೆ. ಅದನ್ನು ದೇವಸ್ಥಾನಕ್ಕೆ ಕೊಂಡೇ ಕೊಡ್ತೇವೆ ಅಥವಾ ದೇವರ ಪಟಕ್ಕೆ ಹಾಕ್ತೇವೆ. ಯಾಕೆಂದರೆ ಯಾವುದು ಎಲ್ಲಿರಬೇಕು, ಯಾರು ಎಲ್ಲಿರಬೇಕು, ಅದು ಋಣಾನುಬಂಧ. ಆ್ಯಕ್ಚುಲಿ ಇದರ ಮೂಲ ತಾತ್ಪರ್ಯ ಏನು ಅಂತ ಹೇಳಿದರೆ, ಮಗಳನ್ನು ಸಾಕ್ತೇವೆ, ಮಗಳನ್ನು ಕೊಂಡಾಟ ಮಾಡಿ ಸಾಕ್ತೇವೆ. ಮಗಳನ್ನು ನಾಳೆ ಬೆಂಗಳೂರ, ಡೆಲ್ಲಿಯ, ದುಬೈಯ, ಅಮೇರಿಕವ ಎಲ್ಲೋ ಮದುವೆ ಮಾಡಿಕೊಡ್ತೇವೆ. ಎಲ್ಲೋ ಇದ್ದವಳನ್ನು ಸೊಸೆಯಾಗಿ ಮನೆಗೆ ತರ್ತೇವೆ. ಇದು ಋಣಾನುಬಂಧ. ಯಾಕೆ ನನಗೆ ರಂಗಸ್ವರೂಪದ ಇವತ್ತು ಸಂಘಟಕರಿಗೆ ವಿಶೇಷವಾಗಿ ನಿನ್ನೆ ಇಡೀ ಟೀಮ್ ನೋಡಿದೆ ನಾನು. ಇದು ನೆಲದ ಪ್ರೀತಿಗಾಗಿ ಅಂತ, ಇಲ್ಲಿ ಇದು ರಂಗಸ್ವರೂಪದ ಪ್ರೀತಿಗಾಗಿ ಅಂತ ಬರ್ತಾ ಉಂಟು. ಯಾಕೆಂದರೆ 152 ಮಕ್ಕಳನ್ನು ಅದು ಉಚಿತವಾಗಿ 150 ಮಕ್ಕಳನ್ನು ಫ್ರೀ ಶಿಬಿರ ಮಾಡೋದು ಅಂದರೆ ಅದು ಅಷ್ಟು ಸಮಸ್ಯೆ, ದೊಡ್ಡ ಇದಲ್ಲದ ಸವಾಲಿನ ಕೆಲಸ. ಅದು 152 ಮನಸ್ಸು ಕೂಡ ಬೇರೆ ಬೇರೆ ಕಡೆ ಇರ್ತದೆ. ಇನ್ನೇನು ಶಿಬಿರ ನೋಡ್ತಾ ಇದ್ದೇವೆ, ಅಲ್ಲಿ ಆಟ ಆಡೋದು, ಇಲ್ಲಿ ನೋಡಿ ಇವತ್ತು ಎಲ್ಲ ಅವ್ರ ಖುಷಿ, ಅವ್ರದ್ದೊಂದು ಲೋಕನೇ ಬೇರೆ, ಅದೇ ಖುಷಿ, ಅವ್ರು ಆಟ ಆಡೋದೇ ಖುಷಿ. ನಾನು ನಗರದ ಮಕ್ಕಳನ್ನು ನೋಡಿದ್ದೇನೆ, ಕಾಡಿನ ಮಕ್ಕಳನ್ನು ನೋಡಿದ್ದೇನೆ. ಇಲ್ಲಿ ನಗರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾನು ಎಲ್ಲರನ್ನು ದೋಷಾರೋಪಣೆ ಮಾಡೋದಲ್ಲ, ಮಕ್ಕಳನ್ನು ಒಂಥರ ಯಾಂತ್ರಿಕವಾಗಿ ಬದುಕಿಸಿದ್ದಾರೆ. ಅಲ್ಲಿ ಮಾಂತ್ರಿಕವಾಗಿ, ಅಡವಿ ಮತ್ತು ಹಳ್ಳಿಗಳಲ್ಲಿ ಮಾಂತ್ರಿಕವಾಗಿ ಬದುಕಿಸ್ತಿದ್ದಾರೆ. ನಾನು ಮೊನ್ನೆ ಒಂದು ಫ್ಲ್ಯಾಟಿಗೆ ಹೋದೆ. ನೋಡಿ, ಮಕ್ಕಳಿಗೆ ಫ್ಲ್ಯಾಟೇ ಒಂದು ಥರ ಜೈಲು. ಗ್ರೌಂಡ್ ಇಲ್ಲ, ಆಟ ಆಡಲಿಕ್ಕಿಲ್ಲ, ಎಲ್ಲೋ 10th ಫ್ಲೋರಲ್ಲಿ ಕೂತ್ಕೊಂಡು ಕೆಳಗೆ ನೋಡ್ತಾ ಇದ್ದಾರೆ. ಆ ಮನೇಲಿ ಹೇಳ್ತಾ ಇದ್ದಾರೆ, ನೀನಿನ್ನು ಕೆಳಗೆ ಹೋಗಿ ಅವನೊಟ್ಟಿಗೆ ಆಟ ಆಡಬೇಡ, ಯಾರೊಟ್ಟಿಗೆ, ಬೇರೆಯವರೊಟ್ಟಿಗೆ. ಅವನ ಸೈಕಲ್ ಮುಟ್ಟಬೇಡ, ಅವನು ಐಸ್ ಕ್ರೀಮ್ ಕೊಟ್ಟರೆ ತಿನ್ನಬೇಡ, ಅವ್ನು ಚಾಕ್ಲೇಟ್ ಕೊಟ್ಟರೆ ತಿನ್ನಬೇಡ. ನೋಡಿ, ಎಲ್ಲೋ ಒಂದು ಕಡೆ ಮಗು ಮನೆಯಲ್ಲೇ ಗ್ರಹ ಬಂದಿ ಆಗ್ತಾ ಉಂಟು. ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅಲ್ಲಿ ಫ್ರೆಂಡ್ಶಿಪ್ ಮಾಡ, ಇಲ್ಲಿ ಫ್ರೆಂಡ್ಶಿಪ್ ಮಾಡಬೇಡ. ಮಕ್ಕಳು ಎಲ್ಲೊಟ್ಟಿಗೆ ಬೆರೆತರೆ ಚಂದ. ಲಾಸ್ಟಿಗೆ ಏನಾಗ್ತದೆ ಅಂದರೆ ದುರಂತ ಆಗ್ತದೆ. ನೋಡಿ, ಇಂಥ ಮಗು ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರು ಫ್ರೆಂಡ್ಸ್ ಇಲ್ಲ. ನಾಳೆ ಯಾವುದೊಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಉದ್ಯೋಗ ಸಿಗ್ತದೆ, ತಿಂಗಳಿಗೆ 1 ಲಕ್ಷ ಸಂಬಳ ಸಿಗ್ತದೆ. ಅಲ್ಲಿ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಗೊತ್ತಿಲ್ಲ, ಬೇರೆಯವರೊಟ್ಟಿಗೆ ಬೆರೀಲಿಕ್ಕೆ ಗೊತ್ತಿಲ್ಲ, ಸೂಸೈಡ್ ಮಾಡಿದವರು ಇದ್ದಾರೆ. ಆದ ಕಾರಣ ಎಲ್ಲ ಮಕ್ಕಳು ಎಷ್ಟು ಬೆರೀತಾರೆ ಅಷ್ಟು. ಈಗ ನಮ್ಮ ರೆಹಮಾನ್ ರಂಗಸ್ವರೂಪ ಅಂತಲ್ಲ, ನನಗೆ ಎಲ್ಲ ವಿಷಯದಲ್ಲೂ ಭಾಳ ಇಷ್ಟ. ಅವರೊಂದು ಫೋನ್ ಕಾಲ್ ಬಂತು ಹೇಳಿದರೆ ಅದು ಖುಷಿ. ಯಾಕೆಂದರೆ ಏನೋ ಒಂದು ಮಾಡ್ತಾ ಇದ್ದಾರೆ, ಅವರಿಗೋಸ್ಕರ ಸಮಾಜಕ್ಕೆ ಏನೋ ಮಾಡ್ತಾ ಇದ್ದಾರೆ. ಆದ ಕಾರಣ ರೆಹಮಾನ್ ನನಗೆ ತಮ್ಮನಾಗಿ ಭಾಳ ಇಷ್ಟ. ಈಗ ನೋಡಿ, ನೆಲದ ಪ್ರೀತಿಗಾಗಿ, ರಂಗಸ್ವರೂಪ ಪ್ರೀತಿಗೆ ಈಗ ರೇಯಾನ್ ಇಷ್ಟ ಆಗ್ತಾ ಇದ್ದಾರೆ ನನಗೆ. ರೇಯಾನ್ ನನಗೆ ಭಾಳ ಇಷ್ಟ. ಚಿಕ್ಕವರಿಗೆ ನೋಡ್ತಿದ್ದೆ, ರೇಯಾನು ಮತ್ತು ತಸ್ಲೀಮಾ ಮತ್ತು ನನಗೆ ಎಲ್ಲರ ಹೆಸರು ಬರ್ತಾ ಇಲ್ಲ, ನಮ್ಮ ಟೀಮಲ್ಲಿ ನೋಡಿದ್ದೇವೆ. ನೋಡಿ, ಇದೇ ಒಂದು ಫ್ಯಾಮಿಲಿ. ನಾನು ರಂಗಸ್ವರೂಪಕ್ಕೆ ಬರೋದೇ ಒಂಥರ ಒಂದು ಫ್ಯಾಮಿಲಿ. ನೋಡಿ, ಆ ಫ್ಯಾಮಿಲಿ ಇದ್ದ ಕಾರಣ 152 ಮಕ್ಕಳು ಬರ್ತಾ ಇದ್ದಾರೆ. ಮತ್ತು ತಂಡ ಬೆಳೀತಾ ಉಂಟು, ನಿಂತ ನೀರಾಗೋದಿಲ್ಲ, ಹರಿಯುವ ನೀರಾಗ್ತದೆ. ನಾಳೆ ಇನ್ನು ರೇಯಾನ್, ತಸ್ಲೀಮಾ ಅವರೆಲ್ಕೊಂಡು ನೋಡಿ ರಂಗಸ್ವರೂಪನ ಮುಂದುವರಿಸ್ತಾರೆ. ಇದು ಬೇಕಿದ್ದು ಯಾವಾಗಲೂ. ಯಾಕೆಂದರೆ ರೆಹಾನ್ ಅವರ ಸ್ವಾರ್ಥಕ್ಕೆ ಏನಾದರೂ ಮಾಡ್ತಿದ್ರೆ ಇಲ್ಲಿ ಯಾರೂ ಬರ್ತಿಲ್ಲ. ಆಯ್ತು, ಅವ್ರು ಮಾಡೋದು ಸಮಾಜಕ್ಕೆ, ಯಾವುದು ಇದ್ರೆ ಉದ್ದೇಶಕ್ಕೋರು ಏನೋ ಒಂದು ಒಳ್ಳೆಯ ಉದ್ದೇಶ ಮಾಡ್ತಾರೆ. ನನಗೆ ಒಂದು ಸಲ ಈ ಹಿಂದೆ ಒಂದು 8 ವರ್ಷದ ಹಿಂದೆ ನನಗೆ ಜೋಯಿಡಾಕ್ಕೆ ಹೋಗಲಿಕ್ಕೆ ಇತ್ತು. ಇದೇ ಸಮಾರೋಪಕ್ಕೆ ನೀವು ಬರಬೇಕು ಹೇಳುವಾಗ ಅವ್ರು ಏನು ಹೇಳಿದರೆ, ನೀವು ಇವತ್ತು ಕಾರ್ಯಕ್ರಮ ಬನ್ನಿ, ನಿಮ್ಮನ್ನು ನಾಳೆ ಬೆಳಿಗ್ಗೆ ನಾನು ಜೋಯಿಡಾಕ್ಕೆ ಕಾರಲ್ಲಿ ಬಿಡ್ತೇನೆ ಅಂತ ಹೇಳ್ಕೊಂಡು. ಅಂದರೆ ಅಷ್ಟು ಪ್ರೀತಿ ಇದ್ದ ಕಾರಣ ಇದು ನಡೀತದೆ. ಇನ್ನೊಂದು,
ಗುರುಗಳನ್ನು ಈಗ ನಮ್ಮ ಶಿಕ್ಷಕರು ನೋಡಿ ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ, ಶಿಕ್ಷಕರನ್ನು ಗುರುತಿಸುವಂಥ ಕಾರ್ಯಕ್ರಮ. ಈಗ ಮೊದಲು ನೋಡಿ ಗುರುವೇನ್ ನಮಃ ಅಂತಿತ್ತು, ಈಗ ಗುರುವೇನ್ ನಮಃ ದೊಡ್ಡ ಜನವ ಅವರು. ಮೊನ್ನೆ ಒಂದು ಉಡುಪಿಯಲ್ಲಿ ಒಂದು ಹೆಸರು ಹೇಳೋದಿಲ್ಲ, ಒಂದು ಕಾಲೇಜಿಗೆ ಹೋಗಿದ್ದೆ, ಸರಿ ಗಮನಿಸಿ, ಈರಿಡ ಆಲಿನ ನೋಡ್ಸುಂಡ, ಈರ ಸ್ಟೂಡೆಂಟ್ ಆಲು ಲೆಕ್ಚರ್. ನೋಡಿ ಕೇಳುವ ರೀತಿ. ಹೈಸ್ಕೂಲ್ ಬರುವಾಗ, ಕಾಲೇಜಿಗೆ ಬರುವಾಗ ಹೈಸ್ಕೂಲ್ ಟೀಚರ್ನ ಮರೆಯೋದು, ಇನ್ನು ಉದ್ಯೋಗ ಬರುವಾಗ ಕಾಲೇಜ್ ಟೀಚರ್ನ ಮರೆಯೋದು, ಟೀಚರ್ ಬಂದರು ತಪ್ಪಿಸ್ಕೊಂಡು ಹೋಗುವಂತ ಬರೋದು. ಯಾಕೆಂದರೆ ನಾಳೆ ನೀವು ಎಲ್ಲೇ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋದರೆ ನೀವು ಏನೂ ಸಹ ಆಗ್ಬೋದು, ಗೊತ್ತಿಲ್ಲ, ಭವಿಷ್ಯದಲ್ಲಿ ಏನು ಕೂಡ ಆಗ್ಬೋದು, ವಿದೇಶದಲ್ಲಿ ದೊಡ್ಡ ಸೈಂಟಿಸ್ಟ್ ಆಗ್ಬೋದು. ಆದರೆ ಅದಕ್ಕೆ ಮೂಲ ಕಾರಣ ಗುರುಗಳು ಕಲಿಸಿದ ಶಾಲೆ. ಯಾವತ್ತಿಗೂ ಅದನ್ನು ಮರಿಬೇಡಿ, ಅದು ಉಳಿಯಲಿ. ರಂಗಸ್ವರೂಪದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತಾ ಉಂಟು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಕೂಡ ಹೊರಗಡೆ ಬಂದು ಬೇರೆ ಬೇರೆ ಕಲಿತಾ ಇದ್ದಾರೆ, ರಂಗಸ್ವರೂಪವನ್ನು ಬಳಸ್ತಾ ಇದ್ದಾರೆ. ಸದಾ ನಾನು ರಂಗಸ್ವರೂಪದಲ್ಲಿ ಇರ್ತೇನೆ. ಮತ್ತು ನಮ್ಮ ರಂಗಸ್ವರೂಪ ಟೀಮನ್ನು ಈ ವರ್ಷ ಒಂದು ನಾನು ಜೋಯಿಡಾದಲ್ಲಿ ವನಚೇತನ ಅಂತ ಅಡವಿ ಮಕ್ಕಳಿಗೆ ಒಂದು 17 ವರ್ಷಗಳ ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ. ಆ ಮಕ್ಕಳು ನಮ್ಮ ಮಕ್ಕಳು ನೋಡಬೇಕು. ಯಾಕಂದರೆ ಇಲ್ಲಿ ನಾನು ನಿನ್ನೆ ನೋಡುವಾಗಲೇ ಎಷ್ಟು ಪುಟಾಣಿ ಮಕ್ಕಳು ಅಂದರೆ ಖುಷಿ ಆಗ್ತಿತ್ತು. ಇವತ್ತು ಬರುವಾಗೆಲ್ಲ ಮೇಕಪ್ ಹಾಕಿ ಏನು ಚಂದ, ಏನು ಡ್ರೆಸ್ಸು, ಅಲ್ಲೆಲ್ಲ ಫೋಟೋ ತೆಗೆದೆ ತುಂಬ ಮಕ್ಕಳನ್ನು. ಯಾಕೆ ಹೇಳಿದರೆ ನಾಳೆ ಏನಾದರೂ ಬೋರ್ ಆದಾಗ, ಬೇಜಾರಾದಾಗ ಫೋಟೋ ನೋಡಿದರೆ ಖುಷಿ ಆಗ್ತದೆ. ನಾನು ವನಚೇತನದ ಎಲ್ಲ ಫೋಟೋವನ್ನು ಅಪ್ಲೋಡ್ ಮಾಡಿ ಇಡೋದು. ಯಾಕೆ ಹೇಳಿದರೆ ಏನೋ ಇದಾಗುವಾಗ ಆ ಮಕ್ಕಳಲ್ಲಿ ನಾವು ಒಂದು ಅರಳುವ ನಕ್ಷತ್ರಗಳು ನೋಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಭಾಳ ಖುಷಿ ಆಗ್ತಾ ಉಂಟು. ಇದು ಮುಂದಿನ ಬೆಳೆಯಲ್ಲಿ. ಮತ್ತು ಇನ್ನೊಂದು, ನಾನು ನಿನ್ನೆ ರೇಹಮಾನಿಗೆ ಹೇಳಿದೆ, ಉಚಿತವಾಗಿ ಮಾಡ್ತಿದ್ದಾರೆ, ಓಕೆ, ಆದರೆ ಉಚಿತವಾಗಿ ಮಾಡೋದರ ಹಿಂದೆ, ಶ್ರಮದ ಹಿಂದೆ ದುಡ್ಡಿನ ಕ್ರಮ ವಿಟಮಿನ್ ಎಮ್ಮಿಗೆ ಉಂಟಲ್ಲ, ಭಾಳಷ್ಟು ಓದಾಡ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ಒಟ್ಟಾಗಬೇಕು. ಯಾಕಂದರೆ ಅವ್ರು ನಿನ್ನೆ ಹೇಳುವಾಗ ಹೇಳಿದರು, ಅದು ನಾಳೆ ದುಡ್ಡು ಮಾಡಿದ್ದಾರೆ ಅಂತ ಬರ್ತಾರಂತ. ಇಲ್ಲ, ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಯಾವುದಾದ್ರು ಕಂಪನಿಯಿಂದ, ಒಂದೇ ಕಂಪನಿ ಸ್ಪಾನ್ಸರ್ ತಗೊಳ್ಳಿ, ಅವರಿಂದ ಇರುತ್ತೆ, ಬಿಡೋದು ಬೇಡ. ಒಂದೇ ಅವರ ಹೆಸರಲ್ಲಿ ಈಗ ನಾವು ಕೈಟ್ ಫೆಸ್ಟಿವಲ್ ಮಾಡ್ತೇವೆ, MRPL ONGC ಕೈಟ್ ಫೆಸ್ಟಿವಲ್ ಅವರೇ ಕೊಡೋದು, ಒಳ್ಳೆ ಉದ್ದೇಶವೇ ಕೊಡ್ತಾ ಇದ್ದಾರೆ. ಯಾಕೆ ಹೇಳಿದರೆ ಅವ್ರು ಪಾಪ ಕೈಯಿಂದ ಹಾಕ್ತಾ ಇದ್ದಾರೆ, ಎಷ್ಟು ಅಂತ ಹಾಕ್ಬೋದು. ಅದಕ್ಕೆ ಎಲ್ಲ ಇದರಲ್ಲಿ ಇನ್ನು ಮುಂದಷ್ಟು ರಂಗಸ್ವರೂಪ ಬೆಳೀಲಿ, ನಾವು ಸದಾ ಜೊತೆಗಿದ್ದೇವೆ. ಥ್ಯಾಂಕ್ ಯು. ಸ್ವರೂಪದ ಚಟುವಟಿಕೆಗಳ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದ ನಿಮಗೆ ವಂದಿಸ್ತಾ, ಇದೀಗ ಒಂದು ಸಣ್ಣ ಮಿಮಿಕ್ರಿ ಕಾರ್ಯಕ್ರಮ ನಮ್ಮ ರಂಗ ಸ್ವರೂಪ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿ ತಸ್ಲಿಮಾ ಇವರಿಂದ. ನಿರ್ವಹಣೆಯನ್ನು ಅನೀಶಾ ಸವಾದ್ ಅವರು ಮಾಡ್ತಾ ಇದ್ದಾರೆ. ಈ ರಂಗಸ್ವರೂಪ ತಂಡದ ಬೆನ್ನೆಲುಬು, ಶಿಬಿರದಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡಿರುವ ಬಹುಮುಖ ಪ್ರತಿಭೆ. ದೇಶ ವಿದೇಶಗಳಲ್ಲಿ ಹಲವಾರು ಮಿಮಿಕ್ರಿ ಕಾರ್ಯಕ್ರಮಗಳನ್ನು ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದು, ಹಾಗೆಯೇ ನಮ್ಮ ಶಿಬಿರಾರ್ಥಿಯವರ ನೆಚ್ಚಿನ ತಸ್ಲಿಮಾ. ಇದೀಗ ನಿಮ್ಮ ಮುಂದೆ ಜೋರಾದ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ತಸ್ಲಿಮಾರವರನ್ನು. ಎಲ್ರಿಗೂ ನಮಸ್ಕಾರ. ನನಗೆ ಪ್ರೋತ್ಸಾಹ ನೀಡಲಿಕ್ಕೆ ನನ್ನ ಮಗ ಸಹ ನನ್ನ ಜೊತೆ ಬಂದಿದ್ದಾನೆ. ಮೊದಲನೇದಾಗಿ ಎಲ್ಲರನ್ನು ಬ್ಯಾಂಡ್ ಸೆಟ್ನ ಮೂಲಕ ಸ್ವಾಗತ ಮಾಡ್ತಿದ್ದೇನೆ. ಚಪ್ಪಾಳೆ ಕೇಳಿ ತಗೊಳ್ತಾ ಇದ್ದೇನೆ. ನನಗೆ ಬೆಳಿಗ್ಗೆ ಎದ್ದು ಹಕ್ಕಿಗಳ ಚಿಲಿಪಿಲಿಗಳನ್ನು ಕೇಳೋದಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಹೊರಗೆ ಬಂದು ನಿಂತಾಗ ನಮ್ಮ ಮಾವಿನ ಮರದಲ್ಲಿ ತುಂಬ ಹಕ್ಕಿಗಳು ಬೇರೆ ಬೇರೆ ಸದ್ದನ್ನು ಮಾಡ್ತಿದ್ದವು. ನಾನು ವೃತ್ತಿಯಲ್ಲಿ ಶಿಕ್ಷಕಿ. ಹಾಗೆ ನನ್ನ ಸ್ಕೂಲ್ ಪಕ್ಕನೇ ಒಂದು ನಾಯಿಗಳ ಶಾಲೆನೂ ಇರ್ತಿತ್ತು. ಅಲ್ಲಿ ಟೀಚರ್ ಅಟೆಂಡೆನ್ಸ್ ತೆಗಿತಾ ಇದ್ರು. ಟಾಮಿ ಎ, ಟಾಮಿ ಬಿ, ಟಾಮಿ ಸಿ, ಟಾಮಿ ಡಿ. ಹಾಗೆ ಟೀಚರ್ 1 ನಿಮಿಷ ಕ್ಲಾಸಿಂದ ಹೊರಗೋದ್ರು.
ನೀವೆಲ್ಲ ಏನು ಮಾಡ್ತೀರಿ ಈ ಕ್ಲಾಸಿಂದ ಹೊರಗೋದ್ರೆ? ಏನು ಮಾಡ್ತೀರಿ? ಆ ವಿದ್ಯಾರ್ಥಿಗಳು ಇದ್ದೀರಲ್ವಾ, ತುಂಬ ಶಿಬಿರಾರ್ಥಿಗಳು. ನಾವೆಲ್ಲ ಒಂದು ನಿಮಿಷ ಹೀಗೆ ಹೊರಗೆ ಬಂದರೆ ನೀವೆಂತ ಮಾಡ್ತೀರಿ ಅಲ್ಲಿ? ಜಗಳ ಮಾಡ್ತೀರಲ್ವಾ? ಹಾಗೆ ನಾಯಿಗಳು ಜಗಳ ಮಾಡ್ತವೆ. ಒಂದು ನಾಯಿಗೆ ತುಂಬಾ ಜೋರಾಗಿ ಏಟು ಬೀಳುತ್ತೆ. ಹಾಗೆ ನಾನೇನು ಮಾಡ್ತೇನೆ, ಸಂಜೆ ಹೀಗೆ ವಾಕಿಂಗ್ ಅಂತ ಹೋಗ್ತಾ ಇರ್ತೇನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಕೋಳಿ ನನ್ನನ್ನು ನೋಡಿ ಈ ರೀತಿ ಕೂಗ್ತಾ ಇತ್ತು. ಹಾಗೆ ಮುಂದೆ ಬರ್ತಾ ಇದ್ದೆ, ಒಬ್ಬ ಹಾವಾಡಿಗ ನನ್ನನ್ನು ನೋಡಿ ಈ ರೀತಿ ಪುಂಗಿಯನ್ನು ಊದ್ತಾ ಇದ್ದ. ಹಾಗೆ ಮುಂದೆ ಬರ್ತಾ ಇದ್ರೆ ಒಂದು ರೈಲ್ವೆ ಸ್ಟೇಷನಲ್ಲಿ ಒಂದು ರೈಲು ಹೊರಡೋಕ್ಕೆ ಸಿದ್ಧವಾಗಿತ್ತು. ಹಾಗೆ ವಾಕಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ನಮ್ಮ ಮನೆಯಲ್ಲೇ ತುಂಬ ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ. ಅದರಲ್ಲಿ ಒಂದು ತೊಟ್ಟಿಲಲ್ಲಿ ಮಗು. ಆ ಮಗು ನನ್ನನ್ನು ನೋಡಿ ಯಾವಾಗಲೂ ಈ ರೀತಿ ಅಳ್ತಾ ಇತ್ತು. ಕೊನೆಯದಾಗಿ ಮತ್ತೊಮ್ಮೆ ಬ್ಯಾಂಡ್ ಸಣ್ಣ ಮೂಲಕ ನಾನು ಈ ಮಿಮಿಕ್ರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಿಮಿಕ್ರಿ ಅದ್ಭುತವಾದಂತಹ ಕಲೆ, ಅದು ಎಲ್ರಿಗೆ ಸಿದ್ಧಿಸುವುದಿಲ್ಲ. ಬಹಳ ವಿಶೇಷವಾದಂತಹ ಆಲಿಸುವಿಕೆ, ಭಾಳ ಒಳ್ಳೆಯ ಅಬ್ಸರ್ವೇಷನ್ ಇದ್ದರೆ ಮಾತ್ರ ಈ ಕಲೆ ಸಿದ್ಧಿಸುತ್ತದೆ. ಸೊ ಆ ಕಲೆಯನ್ನು ಸಿದ್ಧಿಸಿಕೊಂಡಂತಹ ತಸ್ಲೀಮಾ ಕೇವಲ ಮಂಗಳೂರು ಮಾತ್ರ ಅಲ್ಲ, ದುಬಾಯಿಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ನೀಡಿ ಅಲ್ಲಿಯ ಜನರು ಕೂಡ ಖುಷಿಪಡಿಸಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಅವರಿಂದ ತರಬೇತಿಗೊಂಡಂಥ ವಿದ್ಯಾರ್ಥಿಗಳಿಂದ ಕೂಡ ಮಿಮಿಕ್ರಿ ಕಾರ್ಯಕ್ರಮ ನಡೀಲಿಕ್ಕಿದೆ. ತಸ್ಲೀಮಾ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಿ ಅಭಿನಂದಿಸಬೇಕಂತ ವಿನಂತಿಸಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ ರಂಗ ಸ್ವರೂಪದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಕಾಸರಗೋಡು ಇವರಿಂದ. ಎಲ್ರಿಗೂ ವಂದನೆಗಳು. ರಂಗಸ್ವರೂಪ ರಿಜಿಸ್ಟರ್ಡ್ ಮಂಗಳೂರು ರಂಗೋತ್ಸವ 2026 ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಪ್ರೀತಿಯ ದಿನೇಶ್ ಹೊಳ್ಳ ಸರ್, ಖ್ಯಾತ ಪರಿಸರವಾದಿಗಳು. ಅವರು ದೊಡ್ಡ ವ್ಯಕ್ತಿತ್ವ, ಅವರನ್ನು ಕಂಡರೆ ನಮಗೆ ತುಂಬ ಪ್ರೀತಿ. ಆದ ಕಾರಣ ಅವರು ನಮ್ಮೊಂದಿಗಿದ್ದಾರೆ. ಸರ್, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ದಿನದ ಕೇಂದ್ರ ಬಿಂದು ಆಗಿರುವಂಥ ನಮ್ಮ ರಂಗಸ್ವರೂಪ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಭವಾನಿ ಟೀಚರ್, ಇವರು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾದವರು.
ಸುಮಾರು ವರ್ಷದಿಂದ ರಂಗಸ್ವರೂಪಕ್ಕೆ ಏನೇ ಸಹಾಯ ಬೇಕಾದರೂ ನಾವು ಅವರ ಮನೆಗೆ ಹೋಗ್ತಿದ್ದೆವು. ಏನೂ ಮುಜುಗರ ಇಲ್ಲದೆ ನಮಗೆ ಎಲ್ಲ ಸಹಾಯವನ್ನು ಕೊಟ್ಟಂಥ ಭವಾನಿ ಟೀಚರ್ ನಮ್ಮ ಒಂದು ರಂಗಸ್ವರೂಪ ಪ್ರಶಸ್ತಿಯ ಮೌಲ್ಯವನ್ನು ಹೆಚ್ಚಿಸಿದ್ದಾರೆ. ಈ ಒಂದು ಪ್ರಶಸ್ತಿ ಸ್ವೀಕರಿಸಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಿದ್ದೇನೆ ಮೇಡಮ್ ನಿಮಗೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಮ್ಮನ್ನೆಲ್ಲರನ್ನು ಪ್ರೋತ್ಸಾಹಿಸಿದಂಥ ಇನಾಯತ್ ಆಲೆ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಪ್ರತಿ ಕಾರ್ಯಕ್ರಮಕ್ಕೆ ಕೂಡ ಬೆನ್ನೆಲುಬಾಗಿರುವಂಥ ನಿಕಟಪೂರ್ವ ಕಾರ್ಪೊರೇಟರ್ ಆದಂಥ ಶರತ್ ಕುಮಾರ್ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಈ ಶಾಲೆಯ ಮುಖ್ಯ ಶಿಕ್ಷಕಿ ಶೋಭಾ ಇವರು ಕೂಡ ನಮ್ಮ ಯಾವುದೇ ಕಾರ್ಯಕ್ರಮ ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದರು. ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದರು, ಎಲ್ಲವೂ ಈ ನೆಲದ ಪ್ರೀತಿಗಾಗಿ ಎಂಬ ಒಂದು ವಾಕ್ಯ. ಹೌದು, ಈ ನೆಲದಲ್ಲಿ ಪ್ರೀತಿಯನ್ನು ಕೊಟ್ಟವರು ಗೋಪಾಡ್ಕರ್ ಮತ್ತು ಪ್ರೇಮ್ನಾಥ್ ಮರ್ನೆ ಅಂತ ಶಿಕ್ಷಕರು. ನಾವು ಈ ಊರಿಗೆ ಬರುವಾಗ ಕೂಡ ಈ ಊರಿಗೆ ಪ್ರೀತಿಯನ್ನು ಹಂಚಿದರು. ಇನ್ನೊಂದು ವಾಕ್ಯ ಇದರಲ್ಲಿದೆ, ಹೆಮ್ಮರ ಒಂದು ಸಣ್ಣ ಬೀಜದಿಂದ ಹುಟ್ಟಿ ಬೆಳೆದು ಸಸಿಯಾಗಿ ನಾಳೆ ಮರವಾಗಿ ಫಲ ನೀಡುತ್ತದೆ ಅಂತ. ಆ ಮರ ನಮ್ಮ ಅಧ್ಯಕ್ಷರಾದಂಥ ರೆಹಮಾನ್ ಖಾನ್ ಕುಂಜತ್ ಬೈಲ್. ಆ ಪ್ರೀತಿ ಅವರು ಏನು ಸಮಾಜಕ್ಕೆ ನಾವೇನು ಕೊಡ್ತೇವೆ, ಪ್ರೀತಿಯನ್ನು ಕೊಟ್ಟರೆ ಅದು ಪ್ರೀತಿಯಾಗಿ ಈ ಶಿಬಿರದ ಮೂಲಕ ಅವರಿಗೆ ಸಿಗ್ತಾ ಇದೆ. ಆ ಪ್ರೀತಿಯಿಂದ ಬೆಳೆದಂಥ ರೆಹಮಾನ್ ಈಗ ದೊಡ್ಡ ಮರವಾಗಿ ಸಮಾಜಕ್ಕೆ ಒಂದು ದೊಡ್ಡ ಫಲವನ್ನು ನೀಡ್ತಿದ್ದಾರೆ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಒಂದು ಮಕ್ಕಳ ಶಿಬಿರವನ್ನು ಸಂಘಟಿಸುವುದರ ಹಿಂದೆ ತುಂಬ ಶ್ರಮ ಇದೆ. ಆದರೆ ಈ ಶ್ರಮ ಎಲ್ಲ ಫಲಕ್ಕೆ ನೀಡಬೇಕಾದ್ರೆ ಶಿಬಿರಾರ್ಥಿಗಳು ಬೇಕಾಗುತ್ತೆ. ಸುಮಾರು ನಾವು ಪ್ರತಿ ವರ್ಷ ಕೂಡ ಶಿಬಿರ ಮಾಡುವಾಗ 150ಕ್ಕಿಂತ ಹೆಚ್ಚು ಮಕ್ಕಳು ಸೇರ್ತಾರೆ. ಎಲ್ಲ ಶಿಬಿರಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಈ ಮಕ್ಕಳನ್ನು ಕಳಿಸಿದಂಥ ಪೋಷಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನಡಿಬೇಕಾದರೆ ಹಣಕಾಸಿನ ವ್ಯವಸ್ಥೆಯನ್ನು ಸುಮಾರು ದಾನಿಗಳು ಸ್ವಯಂ ಪ್ರೇರಿತವಾಗಿ ನೀಡ್ತಾ ಇದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಈ ಒಂದು ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಬೇಕಾದರೆ ಸಂಪನ್ಮೂಲ ವ್ಯಕ್ತಿಗಳು ಯಾವುದೇ ಫಲಾಪೇಕ್ಷವಿಲ್ಲದೆ ಈ ಒಂದು ಶಿಬಿರದಲ್ಲಿ ತಮ್ಮ ಸಂಪನ್ಮೂಲವನ್ನು ಮಕ್ಕಳಿಗೆ ದಾರೆ ಎರೆದು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗ್ತಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಸಹಾಯಕರಾಗಿ ಇಲ್ಲಿ ಬೆಳೆದ ಎಲ್ಲ ಮಕ್ಕಳು ಸ್ವಯಂ ಪ್ರೇರಿತವಾಗಿ ತಮ್ಮನ್ನು ಶಿಬಿರದಲ್ಲಿ ತೊಡಗಿಸಿಕೊಳ್ತಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಪ್ರತಿ ವರ್ಷ ಕೂಡ ನಾವು ಈ ಮರಕಡ ಶಾಲೆಯಲ್ಲಿ ರಂಗೋತ್ಸವ ಶಿಬಿರವನ್ನು ಆಯೋಜಿಸ್ತೇವೆ. ಈ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಈ ಶಿಬಿರದಲ್ಲಿ 3 ದಿನ ಕೂಡ ಮಕ್ಕಳಿಗೆ ಊಟ ಉಪಚಾರ ಅಥವಾ ತಿಂಡಿಗಳನ್ನು ರೆಡಿ ಮಾಡಲಿಕ್ಕೆ ನಮ್ಮ ಒಟ್ಟಿಗೆ ಇದ್ದಂಥ ರಂಗಸ್ವರೂಪದ ಸದಸ್ಯರು ಹೆಚ್ಚು ಆಸಕ್ತಿ ವಹಿಸಿದರು. ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರುವಂಥ ಮಾಧ್ಯಮ ಮಿತ್ರರು, ಛಾಯಾಚಿತ್ರಗಾರರು ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಸುಂದರವಾದ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ನವೀನ್ ಅಡ್ಕರ್ ಮತ್ತು ತಂಡಕ್ಕೆ ಕೂಡ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಈ ಶಿಬಿರಕ್ಕೆ ಸದಾ ಪ್ರೀತಿಯನ್ನು ನೀಡುವ ಊರಿನ ಜನಕ್ಕೆ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣವಾದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ತನು ಮನ ಧನ ಸಹಾಯ ನೀಡಿ ಸಹಕರಿಸಿದ ಎಲ್ಲರಿಗೂ
ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ವಂದನೆಗಳು. ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಧನ್ಯವಾದನಾಗಿದ್ದಂತಹ ನಮ್ಮ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಕಾಸರಗೋಡು, ನಿಮಗೂ ಕೂಡ ಧನ್ಯವಾದವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನಿರೂಪಣೆ ಮಾಡಿದಂತಹ ನನ್ನ ಗುರುಗಳಂತಹ ಪ್ರೇಮ್ನಾಥ್ ಸರ್, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಮುಂದೆ ಹಲವು ಮಂದಿ ಗಣ್ಯರು ಕಾಣ್ತಾ ಇದ್ದೀರಿ. ದಯವಿಟ್ಟು ಯಾರ ಹೆಸರನ್ನು ನಾನು ಉಲ್ಲೇಖ ಮಾಡ್ತಾ ಇಲ್ಲ. ನಮ್ಮ ಹಿರಿಯರಾದಂತಹ ಜ್ಯೋತಿನಗರದ ಹಿರಿಯರು ಇಡೀ ಕುಟುಂಬವನ್ನು ನಮಗೆ ಈ ಒಂದು ಶಿಬಿರಕ್ಕೆ ಕರೆಸಿಕೊಟ್ಟಿದ್ದಾರೆ. ನನ್ನ ಆತ್ಮೀಯರಾದಂತಹ ಹಿರಿಯರಾದಂತಹ ಭಾಗಣ್ಣನವರಿದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೂರಿನ ಹಲವು ಹಿರಿಯರಿದ್ದೀರಿ. ಡಾಕ್ಟರ್ ಶಂಶಾದ್ರವರಿದ್ದಾರೆ, ನನ್ನ ಪ್ರೀತಿಯ ಶಿಕ್ಷಕಿ, ನಮ್ಮ ರಂಗಸ್ವರೂಪದ ಹಿತೈಷಿಯಾಗಿರುವಂತಹ ಮಾಲತಿ ಟೀಚರ್ ಇದ್ದಾರೆ, ಮರಕಡ ಶಾಲೆಯ ಶಿಕ್ಷಕ ವೃಂದದವರಿದ್ದೀರಿ. ಹಾಗೆ ಈ ಧ್ವನಿವರ್ಧಕದಲ್ಲಿ ಸಹಕರಿಸಿದಂತಹ ಭಾರ್ಗವ್ ಸೌಂಡ್ಸ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಛಾಯಾಗ್ರಾಹಕರಾದಂತಹ ಆರೀಫ್ ಮತ್ತು ಬಳಗದವರಿಗೆ ವಿಶೇಷವಾದಂತಹ ಧನ್ಯವಾದವನ್ನು ಕೋರುತ್ತಾ, ಅದರಲ್ಲೂ ಕೂಡ ಈ ವಿಶೇಷ ಅಂತ ಹೇಳಿದರೆ ಈ ಶಿಬಿರವನ್ನು ನಮಗೆ ಮಾಡಲಿಕ್ಕೆ, ಈ ಶಿಬಿರದ ಮಾಡಲಿಕ್ಕೆ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹವರು ಮರಕಡ ಶಾಲೆಯ ಈ ಮೇಲುಸ್ತುವಾರಿ ಸಮಿತಿ ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿ ವೃಂದಕ್ಕೆ, ಹಳೆಯ ವಿದ್ಯಾರ್ಥಿ ಸಂಘಕ್ಕೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರುತ್ತಾ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಬಳಿಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗ್ತದೆ. ಕೇವಲ 2 ದಿನದಲ್ಲಿ ಕಲಿತಂತಹ ಒಂದು ತಮ್ಮ ಪ್ರತಿಭೆಯನ್ನು ಈ ಒಂದು ವೇದಿಕೆಯಲ್ಲಿ ಪ್ರತಿಭಾ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಕೊನೆಯವರೆಗೆ ಇದ್ದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಇಷ್ಟವರೆಗಿದ್ದೀರಿ, ಕೊನೆಯವರೆಗೆ ಜೊತೆ ಇದ್ದು ಮಕ್ಕಳಿಗೆ ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ತಿದ್ದೇನೆ. ಕೊನೆಯವರೆಗೆ ಇದ್ದು ನಮ್ಮೊಂದಿಗೆ ಸಹಕರಿಸಬೇಕು. ದಯವಿಟ್ಟು ಸಭಾ ಕಾರ್ಯಕ್ರಮದ ನಮ್ಮ ಎಲ್ಲ ರಂಗಸ್ವರೂಪದ ಸದಸ್ಯರು ವೇದಿಕೆಯನ್ನು ಅನುವು ಮಾಡಿಕೊಡಬೇಕು ಸಭಾ ಕಾರ್ಯಕ್ರಮವನ್ನು ಮಾಡಿಕೊಡಲಿಕ್ಕೆ. ಹಾಗೆ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಕೋರ್ತಾ ಇದ್ದೇವೆ.